वाक्यात्युपायं सकलनिगमगेयं सर्वशब्दाविधेयं नवजलधरकायं नौमि लक्ष्मीसहायम् अभ्रमं गङ्गरहितम् अजडं विमलं सदा आनन्दतीर्थमतुलं भजे तापत्रयापहम् जन्माद्यस्य यतोऽन्वयादितरतश्चार्तेषु विघ्नस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृतां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि तपस्वाध्याय शुश्रूषा कृष्णपूजारतं मुनिं विश्वेशमिष्टतं वन्दे परिव्राट् चक्रवर्तिनं श्री विश्वेशतीर्थगुरुभ्यो नमः श्री विश्वप्रसन्नतीर्थगुरुभ्यो नमः हरि ओम् ತನ್ನ ವೃಷಭನಾಮಕನಾದ ಪರಮಾತ್ಮ ತನ್ನ ಮಕ್ಕಳಿಗೆಲ್ಲ ಬೋಧನೆಯನ್ನು ಮಾಡಿ ಅವರಿಗೆ ಹೇಳ್ತಾನೆ, ಭರತನಿಗೆ ಪಟ್ಟಾಭಿಷೇಕವನ್ನು ಮಾಡಿ ಅವನು ಇನ್ನು ಮುಂದೆ ರಾಜನಾಗ್ತಾನೆ. ನೀವು ಅವನಿಗೆ ಎಲ್ಲರೂ ಕೂಡ ಸಹಕಾರವನ್ನು ಕೊಡಬೇಕು, ಯಾರೂ ಕೂಡ ಈ ವಿಷಯದಲ್ಲಿ ಬೇಸರ ಮಾಡಿಕೊಳ್ಬಾರದು ಅಂತ ಹೇಳಿ ಪರಮಾತ್ಮ ಮಕ್ಕಳಿಗೆಲ್ಲ ಬೋಧನೆಯನ್ನು ಮಾಡಿ ಅದರ ಜೊತೆಯಲ್ಲಿ ತಾನು ಹೇಳುವಾಗ ಯಾಕೆ ಜೀವರ ತಾರತಮ್ಯ ಅನ್ನೋದು ಮುಖ್ಯ, ನಿಮ್ಮೆಲ್ಲರಿಗಿಂತಲೂ ದೊಡ್ಡವನು ಭರತ, ಅವನನ್ನು ನೀವು ಯಾಕೆ ಆರಾಧನೆ ಮಾಡಬೇಕು, ಅವನನ್ನು ನೀವು ಯಾಕೆ ಗೌರವಿಸಬೇಕು ಅನ್ನೋದಕ್ಕೆ ಪರಮಾತ್ಮ ಉಪದೇಶ ಮಾಡುವಾಗ ಹೇಳ್ತಾನೆ. ಈ ಸೃಷ್ಟಿಯಲ್ಲಿ ಬಂದ ಎಲ್ಲ ಜೀವರಾಶಿಗಳು ತಾವು ಸಾಧನೆಯನ್ನು ಮಾಡಿಕೊಂಡ ಮೇಲೆ ತಮ್ಮ ಸಾಧನೆಗೆ ಅನುಗುಣವಾದ ಫಲ ಅಂದರೆ ಅದು ಮೋಕ್ಷ. ಆ ಮೋಕ್ಷ ಅವರಿಗೆ ಬರಬೇಕು ಅಂತಾದರೆ, ತಾರತಮ್ಯ ಜ್ಞಾನ ಇರಲಿಲ್ಲ ಅಂತಾದರೆ ಮೋಕ್ಷ ಬರಲಿಕ್ಕೆ ಸಾಧ್ಯ ಇಲ್ಲ. ಭೂತೇಷು ವೀರುದ್ಭ್ಯ ಉದುತ್ತಮಾಯೇ ಸರೀಸೃಪಾಸ್ತೇಷು ಸಬೋಧನಿಷ್ಠಾಃ ತಥೋ ಮನುಷ್ಯಾಃ ಪ್ರವರಾಸ್ತತೋಪಿ ಗಂಧರ್ವಸಿದ್ಧಾಃ ವಿಬುಧಾನುಗಾಯೇ. ಜೀವತಾರತಮ್ಯ ಜ್ಞಾನ ಅದನ್ನು ಹೇಳುವಾಗ ಈ ಚೇತನ ಪ್ರಪಂಚದಲ್ಲಿ ಸ್ಥಾವರ ಅಂದರೆ ಹೇಳಿದರೆ ಈ ವೃಕ್ಷಾದಿಗಳು, ಆಮೇಲೆ ಜಂಗಮ ಅಂತ ಹೇಳಿದರೆ ಈ ಪ್ರಾಣಿಗಳು, ವೃಕ್ಷಗಳಿಗಿಂತ ವೃಕ್ಷ ಬಳ್ಳಿ ಇವೆಲ್ಲವೂ ಕೂಡ ಸ್ಥಾವರಗಳು ಅಂತ ಕರೆಸ್ಕೊಳ್ತಾರೆ. ಆ ಸ್ಥಾವರ ಪ್ರಪಂಚಕ್ಕಿಂತಲೂ ಕೂಡ ಶ್ರೇಷ್ಠವಾದದ್ದು ಜಂಗಮ ಅಂದರೆ ಪ್ರಾಣಿ ಪ್ರಪಂಚ. ಅದರಲ್ಲಿಯೂ ಕೂಡ ಜ್ಞಾನ ಇರ್ತಕ್ಕಂತಹ ಎಲ್ಲ ಪ್ರಾಣಿಗಳಿಗೂ ಜ್ಞಾನ ಇದೆ ಅಂತ ಇಲ್ಲ, ಕೆಲವು ಪ್ರಾಣಿಗಳಿಗೆ ಜ್ಞಾನ ಇದೆ. ಆದ್ದರಿಂದ ಜಂಗಮ ಪ್ರಾಣಿಗಳಲ್ಲಿ ಅವುಗಳಿಗಿಂತಲೂ ಶ್ರೇಷ್ಠವಾದದ್ದು ಯಾರು ಅಂತಂದರೆ ಅದಕ್ಕೆ ಪಶುಗಳು ಅಂತ ಉಪದೇಶವನ್ನು ಮಾಡ್ತಾನೆ. ಅಲ್ಲಿಯೂ ಕೂಡ ವಿಶೇಷವಾಗಿ ಅವುಗಳು ಇನ್ನೂ ಶ್ರೇಷ್ಠ ಅಂತ. ಹೀಗೆ ವೃಕ್ಷ ಬಳ್ಳಿಗಳು, ಅವುಗಳಿಗಿಂತ ಮೇಲೆ ಬರುವಂತಹ ಪ್ರಾಣಿಗಳು, ಆ ಪ್ರಾಣಿಗಳಲ್ಲಿಯೂ ಕೂಡ ಜ್ಞಾನ ಇರುವ ಪ್ರಾಣಿಗಳು, ತಿಳುವಳಿಕೆ ಉಳ್ಳ ಪ್ರಾಣಿಗಳು, ಅದರಲ್ಲಿಯೂ ಕೂಡ ವಿಶೇಷವಾಗಿ ಮತ್ತೆ ಹಾವು ಅಂತ ಈ ರೀತಿ ಒಂದೊಂದು ಶ್ರೇಷ್ಠತೆಯನ್ನು ಉಪದೇಶವನ್ನು ಮಾಡ್ತಾ, ಅವುಗಳಿಗಿಂತ ಶ್ರೇಷ್ಠರಾದವರು ಮನುಷ್ಯರು, ಆ ಮನುಷ್ಯರಿಗಿಂತಲೂ ಶ್ರೇಷ್ಠರಾದವರು ಗಂಧರ್ವರು, ಅವರಿಗಿಂತಲೂ ಶ್ರೇಷ್ಠರಾದವರು ಸಿದ್ಧರು. ಹೀಗೆ ಎಲ್ಲರನ್ನೂ ಕೂಡ ಅವರವರ ಶ್ರೇಷ್ಠತೆಯನ್ನು ಹೇಳ್ಕೊಂಡು ಬಂದು ದೇವಾಹ ಸುರೇಭ್ಯ ಮಗವನ್ ಪ್ರಧಾನಃ, ದೇವತೆಗಳು ಗಂಧರ್ವರು, ಸಿದ್ಧರು, ಯಕ್ಷರರು, ಕಿನ್ನರು, ಕಿಂಪುರುಷರು ಈ ರೀತಿ ಕ್ರಮದಲ್ಲೆಲ್ಲ ಹೇಳ್ತಾ ಬಂದು ದೇವತೆಗಳು ಶ್ರೇಷ್ಠರು. ಆ ದೇವತೆಗಳಲ್ಲಿಯೂ ಕೂಡ ಇಂದ್ರ ಶ್ರೇಷ್ಠ, ಆ ಇಂದ್ರನಿಗಿಂತಲೂ ಕೂಡ ಶ್ರೇಷ್ಠರು ದಕ್ಷಾದಯ ಬ್ರಹ್ಮಸುತಾಶ್ಚ ತೇಷಾಂ. ಆ ಇಂದ್ರನಿಗಿಂತಲೂ ಕೂಡ ದಕ್ಷ ಪ್ರಜಾಪತಿ ಮುಂತಾದ ಪ್ರಜಾಪತಿಗಳು, ಬ್ರಹ್ಮದೇವರ ಮಾನಸಪುತ್ರರು, ಇವರೆಲ್ಲರೂ ಕೂಡ ದೇವತೆಗಳಲ್ಲಿ ಶ್ರೇಷ್ಠರು. ಅವರಿಗಿಂತಲೂ ಶ್ರೇಷ್ಠ ಇಂದ್ರ, ಆ ಇಂದ್ರನೇ ಮೇಲೆ ಬರುವವನು ರುದ್ರ, ಅವನಿಗಿಂತ ಮೇಲೆ ಬರುವವನು ಬ್ರಹ್ಮ ಅಂತ ಈ ರೀತಿ ಆ ಬ್ರಹ್ಮನಿಗಿಂತ ಶ್ರೇಷ್ಠನಾದವನು ನಾನು ಅಂತ ಈ ರೀತಿ ಅನುಸಂಧಾನ ಯಾರಿಗೆ ಬರುತ್ತೆ ಆವಾಗ ಅವರಿಗೆ ಮೋಕ್ಷ ಆಗತ್ತೆ ಹೊರತು, ಇಲ್ಲದೇ ಇದ್ರೆ ತಾರತಮ್ಯ ಜ್ಞಾನ ಇರಲಿಲ್ಲ ಅಂತಾದರೆ ಅವರಿಗೆ ಮೋಕ್ಷ ಆಗಲಿಕ್ಕೆ ಸಾಧ್ಯ ಇಲ್ಲ. ಈ ರೀತಿ ಆ ಪರಮಾತ್ಮ ತನ್ನ ಮಕ್ಕಳು ಹಾಗೂ ಪ್ರಪಂಚ ಅವರೆಲ್ಲ ತಿಳ್ಕೊಂಡವರೇ ಆಗಿದ್ರು ಮಕ್ಕಳು. ಆದರೆ ಅವರಿಗೆ ಗೊತ್ತಿದೆ ಅಂತ ಹೇಳಿ ಬಿಟ್ಬಿಟ್ರೆ ಪ್ರಪಂಚಕ್ಕೆ ಗೊತ್ತಾಗೋದು ಯಾವಾಗ? ಅದಕ್ಕೋಸ್ಕರ ಅವರನ್ನು ಮಾಧ್ಯಮವಾಗಿ ಇಟ್ಟುಕೊಂಡು ಪ್ರಪಂಚಕ್ಕೆ ಮತ್ತೊಂದು ಬಾರಿ ಪರಮಾತ್ಮ
ಚರಾಚರ ವಸ್ತುಗಳಲ್ಲಿ, ಸ್ಥಾವರ ಜಂಗಮ ವಸ್ತುಗಳಲ್ಲಿ ಯಾವುದು ಯಾವುದಕ್ಕಿಂತ ಶ್ರೇಷ್ಠ ಅಂತ ಎಲ್ಲವನ್ನೂ ಕೂಡ ಅವರಿಗೆ ಉಪದೇಶವನ್ನು ಮಾಡ್ತಾ ಅದರ ಜೊತೆಯಲ್ಲಿ ಹೇಳ್ತಾನೆ ಪರಮಾತ್ಮ, ನ ಬ್ರಾಹ್ಮಣೈ ಸ್ಥುಲಯೇ ಭೂತಮನ್ಯತ್, ನನ್ನ ಸೃಷ್ಟಿಯಲ್ಲಿ ಬ್ರಾಹ್ಮಣರಿಗೆ ಸಮಾನವಾದ ಮತ್ತೊಂದು ಪ್ರತಿಮೆ ಇನ್ಯಾವುದೂ ಇಲ್ಲವೇ ಇಲ್ಲ. ಅಂದರೆ ನಾನು ಬೇರೆ ಅಲ್ಲ, ಬ್ರಾಹ್ಮಣರು ಬೇರೆ ಅಲ್ಲ. ನನ್ನ ಪೂಜೆಗೆ ಯೋಗ್ಯವಾದ ಪ್ರತಿಮೆ ಅದು ನಿಮಗೆ ಬೇಕು ಅಂತಂದರೆ ಅದು ಬ್ರಾಹ್ಮಣರು. ನೀವೆಲ್ಲ ಕ್ಷತ್ರಿಯರಾಗಿದ್ದೀರಿ, ಆದ್ದರಿಂದ ಆ ಬ್ರಾಹ್ಮಣರ ಆರಾಧನೆಯನ್ನು ಅವಶ್ಯವಾಗಿ ನೀವೆಲ್ಲರೂ ಕೂಡ ಯೋಗ್ಯತೆಗೆ ಅನುಗುಣವಾಗಿ ನೀವು ಮಾಡಲೇಬೇಕು. ಅದರಿಂದಲೇ ನಿಮಗೆ ಮುಕ್ತಿ. ಇಲ್ಲದೇ ಇದ್ರೆ ನಿಮಗೆ ಮುಕ್ತಿ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಪಶ್ಯಾಮಿ ವಿಪ್ರಾ ಕಿಮತಃ ಪರನ್ನು ಯಸ್ಮಿನ್ ರವಿ ಸುಪ್ರಹೃತಂ ಶ್ರದ್ಧೆಯಾಹಂ ಅಶ್ನಾಮಿ ಕಾಮಂ ನ ತಥಾಗ್ನಿಹೋತ್ರೆ. ನಾನು ಈ ಬ್ರಾಹ್ಮಣ ಕೃಷ್ಣ ಗೀತೆಯಲ್ಲಿ ಹೇಳುವಾಗ ಒಂದು ಮಾತನ್ನು ಹೇಳ್ತಾನೆ, ರಸಂ ವಿಪ್ರಾಗ್ನಿ ಜಿಹ್ವಾಭ್ಯಾಂ ಅಶ್ನಾಮಿ ಪ್ರಯತಾತ್ಮನ. ಉಳಿದ ಎಲ್ಲ ಕಡೆಯಲ್ಲಿಯೂ ಕೂಡ ಕೇವಲ ದೃಷ್ಟಿಯಿಂದ ನಾನು ಭೋಗವನ್ನು ಸ್ವೀಕಾರ ಮಾಡೋದು, ಆದರೆ ಪ್ರತ್ಯಕ್ಷವಾಗಿ ವಸ್ತುವನ್ನೇ ದ್ರವ್ಯವನ್ನೇ ಆಹಾರವಾಗಿ ನಾನು ಸ್ವೀಕಾರ ಮಾಡೋದು ಅಂತಂದ್ರೆ ಅದು ಎರಡು ಜಾಗ ಇದೆ. ಒಂದು ಬ್ರಾಹ್ಮಣರಿಗೆ ಹಾಕುವ ಅನ್ನದಾನ, ಬ್ರಾಹ್ಮಣರಿಗೆ ಹಾಕುವ ಊಟ, ಇನ್ನೊಂದು ಅಗ್ನಿ. ಈ ಎರಡು ಮಾಧ್ಯಮಗಳಲ್ಲಿ ಪ್ರತ್ಯಕ್ಷವಾಗಿ ನಾನು ಆಹಾರವನ್ನು ಸ್ವೀಕಾರ ಮಾಡ್ತೀನಿ. ಆದ್ರಿಂದ ಋಷಭನಾಮಕನಾದ ಪರಮಾತ್ಮ ಮಕ್ಕಳಿಗೆ ಉಪದೇಶ ಮಾಡಬೇಕಾದ್ರೆ ಹೇಳಿದ, ಬ್ರಾಹ್ಮಣರಿಗೆ ಸಮಾನವಾದ ಪ್ರತಿಮೆ ಮತ್ತೊಂದು ಇಲ್ಲ. ಆ ಪ್ರತಿಮೆ ಇಲ್ಲದೇ ಇರೋದ್ರಿಂದ ನಾನು ಅವರ ಆರಾಧನೆಯನ್ನು ನೀವು ಮಾಡಲೇಬೇಕು. ಅದು ಮಾತ್ರ ಅಲ್ಲದೆ ಇನ್ನೊಂದು ಮಾತು ಹೇಳ್ತಾನೆ ಪರಮಾತ್ಮ, ಅಗ್ನಿ ಮತ್ತು ಬ್ರಾಹ್ಮಣರು ಅಂತ ಇಟ್ಕೊಂಡಾಗ ಅಗ್ನಿಗಿಂತಲೂ ಮಿಗಿಲಾದವರು ಬ್ರಾಹ್ಮಣರು. ಆದ್ದರಿಂದ ಬ್ರಾಹ್ಮಣರ ಮುಖದ್ವಾರ ಏನೇನು ಆಹಾರಗಳನ್ನು ನೀವು ಕೊಡ್ತೀರಿ ಆ ಪ್ರತಿಮೆಯಲ್ಲಿ ಇದ್ದುಕೊಂಡು ಅದೆಲ್ಲವನ್ನು ಕೂಡ ಪ್ರತ್ಯಕ್ಷವಾಗಿ ಪೂರ್ಣವಾಗಿ ಅದನ್ನು ಸ್ವೀಕಾರ ಮಾಡ್ತೇನೆ. ಆದರೆ ಅಗ್ನಿಹೋತ್ರದಲ್ಲಿ ಅಗ್ನಿಯಲ್ಲಿ ಹಾಕಿದ ಪದಾರ್ಥಗಳನ್ನು ಅಷ್ಟು ಉಣ್ಲಿಕ್ಕೆ ಆಗೋದಿಲ್ಲ. ಎಷ್ಟು ಬ್ರಾಹ್ಮಣರ ಮಾಧ್ಯಮದಲ್ಲಿ ಉಣ್ತೇನೋ ಅಷ್ಟು ಅಗ್ನಿಯ ಮಾಧ್ಯಮದಲ್ಲಿ ನಾನು ಉಣ್ಲಿಕ್ಕೆ ಸಾಧ್ಯ ಇಲ್ಲ. ಈ ರೀತಿ ಪರಮಾತ್ಮ ಮಕ್ಕಳಿಗೆ ಉಪದೇಶವನ್ನು ಮಾಡ್ತಾನೆ. ಧೃತಾಸ್ತನೂ ಉಷತೀರ್ಮೇ ಪುರಾಣೀರ್ ಏನೇಹ ಸತ್ವಂ ಪರಮಂ ಪವಿತ್ರಂ ಶಮೋ ದಮಃ ಸತ್ಯಂ ಅನುಗ್ರಹಶ್ಚ ತಪಸ್ಥಿತಿಕ್ಷಾನುಭವಶ್ಚ ಯತ್ರ. ಯಾರಲ್ಲಿ ಈ ವೇದಗಳಲ್ಲಿ ಪುರಾಣಗಳಲ್ಲಿ ಬರುವಂತಹ ಭಗವದ್ ರೂಪಗಳು, ಅದರಲ್ಲಿ ಪ್ರತಿಪಾದ್ಯವಾದ ಭಗವದ್ ರೂಪಗಳು ಏನೇನಿದ್ದಾವೆ ಅವುಗಳನ್ನು ಯಾರು ತಮ್ಮ ಹೃದಯದಲ್ಲಿ ಯಾವಾಗಲೂ ಧಾರಣೆ ಮಾಡಿಕೊಂಡು ಅದರ ಬಗ್ಗೆ ಚಿಂತನೆಯನ್ನು ಮಾಡ್ತಾ ಇರ್ತಾರೆ, ಅವರಲ್ಲಿ ಸತ್ವಗುಣ ಅನ್ನೋದು ಅದು ಉದ್ರಿಕ್ತವಾಗಿರುತ್ತೆ. ಆ ಸತ್ವಗುಣ ಉದ್ರಿಕ್ತವಾಗೋದು ಆದ್ರಿಂದಲೇ ಅವರನ್ನು ಬ್ರಹ್ಮಜ್ಞಾನಿಗಳು ಅಂತ ಕರೆಯೋದು ಬ್ರಾಹ್ಮಣರನ್ನು. ಯಾಕೆ ಅಂತಂದ್ರೆ ವೇದದಲ್ಲಿ ಬರುವ ಪುರಾಣಗಳಲ್ಲಿ ಬರುವ ಭಗವದ್ ರೂಪಗಳನ್ನ ಚಿಂತನೆಯನ್ನು ಮಾಡಿ 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 ಅದನ್ನು ಹೃದಯ ಗಮನದಲ್ಲಿ ತುಂಬಿಸಿಕೊಂಡಿರ್ತಾರೆ. ಆದ್ರಿಂದ ಅದು ನನ್ನ ಛಲಪ್ರತಿಮೆ ಅಂತ ಲೆಕ್ಕ, ಪ್ರಧಾನ ಪ್ರತಿಮೆ ಅದು. ಆ ಪ್ರಧಾನ ಪ್ರತಿಮೆಯಲ್ಲಿ ನನಗೆ ಸಮರ್ಪಿತವಾದ ಪದಾರ್ಥಗಳು ಅಗ್ನಿಯಲ್ಲಿ ಎಷ್ಟು ಸಿಗ್ತಾವೋ ಅದಕ್ಕಿಂತಲೂ ಮಿಗಿಲಾಗಿ ನನಗೆ ಬ್ರಾಹ್ಮಣರ ದ್ವಾರ ನನಗೆ ಅದು ಸಿಗತ್ತೆ. ಆದ್ರಿಂದ ಬ್ರಾಹ್ಮಣನಿಗೆಗಿಂತಲೂ ಕೂಡ ಉತ್ತಮವಾಗಿರ್ತಕ್ಕಂತಹ ಪ್ರತಿಮೆ ಮಾಧ್ಯಮ ನನ್ನನ್ನು ಆರಾಧನೆ ಮಾಡಲಿಕ್ಕೆ ಮತ್ಯಾವುದೂ ಕೂಡ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಚರಾಚರಾತ್ಮಕವಾದ ಪ್ರಪಂಚದಲ್ಲಿ ಸ್ಥಾವರ ಜಂಗಮಗಳಲ್ಲಿ ಯಾವುದಕ್ಕಿಂತಲೂ ಶ್ರೇಷ್ಠ ಅನ್ನುವ ತಿಳುವಳಿಕೆಯನ್ನು ಇಟ್ಟುಕೊಂಡು ನಾವು ಯಾರ ಆರಾಧನೆಯನ್ನು ಮಾಡಬೇಕು ಅಂತ ತಿಳಿದುಕೊಂಡು ಆ ಆರಾಧನೆಯನ್ನು ಮಾಡಿದರೆ ಆವಾಗ ಮತ್ತೋಪ್ಯನಂತ ಪರತಃಪರಸ್ಮಾತ್ ಸ್ವರ್ಗಾಪವರ್ಗಾದಿ ಪದೇರ್ನ ಕಿಂಚಿತ್ ಯೇಷಾಂ ಕಿಮು ಸ್ಯಾದ್ ಇತರೇಣ ತೇಷಾಂ ಅಕಿಂಚನಾನಾಮಪಿ ಭಕ್ತಿವಾಜಾಂ. ನಾನು ಸ್ವರ್ಗ ಮೋಕ್ಷಗಳಿಗೆ ಅಧಿಪತಿಯಾಗಿದ್ದೇನೆ, ಆದರೆ ಸ್ವರ್ಗ ಮೋಕ್ಷಗಳಿಗೆ ಅಧಿಪತಿ ಆಗಿದ್ರೂ ಕೂಡ ನಾನು ಬ್ರಾಹ್ಮಣರನ್ನು ಆರಾಧನೆ ಮಾಡ್ತೇನೆ. ಇದು ಯಾಕೆ ಅಂತಂದ್ರೆ ಇದು ಪರಮಾತ್ಮ ಜಗತ್ತಿಗೆ ತೋರಿಸಿಕೊಡುವ ಒಂದು ಮಾಧ್ಯಮ. ಇದು ಮತ್ತೋಪ್ಯನಂತಾತ್, ಇಡೀ ಬ್ರಹ್ಮಾಂಡಕ್ಕೆ ಆಧಿಪತ್ಯ ನನ್ನದ್ದೇ, ಆದರೆ ಬ್ರಾಹ್ಮಣರನ್ನು ನಾನು ಆರಾಧಿಸ್ತೇನೆ. ಯಾಕೆ ಅಂತಂದ್ರೆ ಲೋಕ ಶಿಕ್ಷಣಕ್ಕೋಸ್ಕರ ನಾನು ಆರಾಧಿಸ್ತೇನೆ ಅಂತಂದ್ರೆ ನೀವು ಅದನ್ನು ಅರ್ಥ ಮಾಡಿಕೊಳ್ಬೇಕು. ಯೇಷಾಂ ಕಿಮು ಸ್ಯಾದ್ ಇತರೇಣ ತೇಷಾಂ ಅಕಿಂಚನಾನಾಂ ಭಕ್ತಿಭಾಜಾಂ.
ಆದ್ರಿಂದ ಬ್ರಾಹ್ಮಣರಿಗೆ ಯಾಕೆ ಆರಾಧನೆ ಅಂತ ಕೇಳಿದ್ರೆ ಅದಕ್ಕೆ ಪರಮಾತ್ಮನೇ ಉತ್ತರ ಕೊಟ್ಟ. ಬ್ರಾಹ್ಮಣಿಗೆ ಯಾವುದು ಸರ್ವಸ್ವ ಅಂತ ಕೇಳಿದ್ರೆ ಅವನಿಗೆ ಪರಮಾತ್ಮನೇ ಸರ್ವಸ್ವ ಅನ್ನುವ ಬುದ್ಧಿ ಇರುತ್ತೆ. ಆ ಬುದ್ಧಿಯ ಜಾಗ್ರತೆ ಅದು ಬ್ರಾಹ್ಮಣನಲ್ಲಿ ಮಾತ್ರ ಇರೋದು. ನನಗೆ ಸರ್ವಸ್ವ ನಮ್ಮ ತಂದೆ ತಾಯಿ ನಮ್ಮ ಗುರುಗಳು ಅವರು ಇವರು ಅಂತ ನಮಗೆ ಸರ್ವಸ್ವ ಅಂತ ನಮಗೆ ಅನ್ಸುತ್ತೆ. ಆದರೆ ನಮಗೆ ಸರ್ವಸ್ವ ಯಾರು ಅಂತ ಕೇಳಿದ್ರೆ ಪರಮಾತ್ಮನೇ ಸರ್ವಸ್ವ ಅನ್ನುವ ಬುದ್ಧಿ ಅದು ಎಲ್ಲರಲ್ಲಿ ಇದ್ರೂ ಕೂಡ ಅದು ಜಾಗೃತವಾಗಿರುವಂಥದ್ದು ಬ್ರಾಹ್ಮಣನಲ್ಲಿ ಮಾತ್ರ. ಆದ್ದರಿಂದ ಮತ್ತೋಪ್ಯನಂತ ಅದು ನನ್ನಿಂದಲೂ ಬ್ರಾಹ್ಮಣರು ಆರಾಧನೆಗೆ ಒಳಪಡ್ತಾರೆ. ಯಾಕೆ ಅಂತಂದ್ರೆ ಅದು ಈ ಕಾರಣಕ್ಕೋಸ್ಕರ ಅವರಲ್ಲಿ ಈ ವಿಷಯ ಜಾಗೃತವಾಗಿರೋದ್ರಿಂದ ಅಂತ ಈ ರೀತಿ ಪರಮಾತ್ಮ ತಾರತಮ್ಯದ ಬೋಧನೆಯನ್ನು ಮಾಡಿ ಆ ಮಕ್ಕಳಿಗೆಲ್ಲ ಹೇಳಿ ಅವರಿಂದ ಮುಂದೆ ಮನೋವಚೋ ದೃಕ್ ಕರ್ಣೈರ್ಹಿತಸ್ಯ ಸಾಕ್ಷಾತ್ಕೃತಮ್ಯೇ ಪರಮಾರ್ಹಣಂ ತತ್ ವಿನಾಪುಮಾನಿಯೇನ ಮಹಾವಿಮೋಹ ಕೃತಾಂತಪಾಶಾನ್ನ ವಿಮುಕ್ತಮೀಶಃ. ಹೀಗೆ ಏನಾಗ್ಬಿಡತ್ತೆ, ಮನಸ್ಸು, ಮಾತು, ಕಣ್ಣು, ಕಿವಿಗಳು ಎಲ್ಲ ಇಂದ್ರಿಯಗಳು ಸಾಕ್ಷಾತ್ಕೃತಮ್ಮೆ ಪರಮಾಹರಣಂ ತತ್ ಇವುಗಳಿಗೆ ಪ್ರಧಾನವಾದ ಕೆಲಸ ಏನು ಅಂತ ಕೇಳಿದರೆ ಇವುಗಳಿಗೆ ಪ್ರಧಾನವಾದ ಕೆಲಸ ಮನಸ್ಸು, ಕಣ್ಣು, ಮಾತು, ಎಲ್ಲ ಇಂದ್ರಿಯಗಳು, ಉಪಕರಣಗಳು ಇವೆಲ್ಲದಕ್ಕೂ ಕೂಡ ಪ್ರಧಾನವಾದ ಕೆಲಸ ಯಾವುದು? ನನ್ನ ಸಾಕ್ಷಾತ್ಕಾರ ಮಾಡಿಕೊಳ್ಳೋದು ಪ್ರಧಾನವಾದ ಕೆಲಸ. ಆದರೆ ಇನ್ನೇನಾಗ್ಬಿಟ್ಟಿದೆ, ಇದೆಲ್ಲವೂ ಕೂಡ ಬೇರೆ ಕಡೆಗೆ ಹೋಗಿದೆ. ಮನಸ್ಸು ಬೇರೆ ಕಡೆ ಹೋಗಿದೆ, ಮಾತುಗಳು ಬೇರೆ ಕಡೆ ಹೋಗಿದೆ, ಕಣ್ಣುಗಳು ಬೇರೆ ಕಡೆ ಹೋಗುತ್ತೆ, ಆಮೇಲೆ ಕರಣಗಳು, ಉಪಕರಣಗಳು, ಇಂದ್ರಿಯಗಳು ಎಲ್ಲವೂ ಕೂಡ ಬೇರೆ 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 ಕಡೆ ಹಂಚಿ ಹೋಗ್ಬಿಟ್ಟಿದ್ದಾರೆ. ಆ ಹಂಚಿ ಹೋಗಿರೋದ್ರಿಂದ ಏನಾಗಿದೆ ಅಂತಂದ್ರೆ ವಿನಾಪುಮಾನ್ ಏನ ಮಹಾವಿಮೋಹ ಕೃತಾಂತಪಾಶಾನ್ನ ವಿಮೋಕ್ತುಮೀಶಃ. ಈ ಸಂಸಾರ ಬಂಧನದಿಂದ ತಪ್ಪಿಸಿಕೊಂಡು ಯಮಪಾಶವನ್ನು ತಪ್ಪಿಸಿಕೊಂಡು ಅವರಿಂದ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಆದ್ರಿಂದ ಬ್ರಾಹ್ಮಣರು ಶ್ರೇಷ್ಠ ಪ್ರತಿಮೆಗಳು ಅವರಿಂದ ಉಪದೇಶವನ್ನು ಪಡೆದು ಈ ಮಾರ್ಗಕ್ಕೆ ಅಥವಾ ನಮ್ಮ ಈ ಎಲ್ಲ ಇಂದ್ರಿಯಗಳಿಗೆ, ಉಪ ಇಂದ್ರಿಯಗಳಿಗೆ, ಕರಣಗಳಿಗೆ, ಉಪಕರಣಗಳಿಗೆಲ್ಲ ಸರಿಯಾದ ಮಾರ್ಗಕ್ಕೆ ಹೋಗ್ಲಿಕ್ಕೆ ಒಬ್ಬ ಗುರು ನಿಮಗೆ ಬೇಕೇ ಬೇಕು. ಆ ಗುರುವೇ ಅವನು ಬ್ರಾಹ್ಮಣ. ಯಾಕೆ ಅಂತ ಬ್ರಹ್ಮಜ್ಞಾನಿಯಾಗಿರ್ತಾನೆ. ಆದ್ರಿಂದ ಅವನು ಉಪದೇಶವನ್ನು ಸ್ವೀಕಾರ ಮಾಡಿಕೊಂಡು ನೀವೆಲ್ಲರೂ ಕೂಡ ಸಾಧನ ಮಾರ್ಗದಲ್ಲಿ ಪ್ರವೃತ್ತಿಯನ್ನು ಮಾಡಿ. ಇಲ್ಲದೇ ಇದ್ರೆ ಯಮನ ಪಾಶಕ್ಕೆ ಸಿಲುಕಿ ಸಂಸಾರ ಬಂಧನದಲ್ಲಿ ಮೇಲಿಂದ ಮೇಲೆ ಆ ಚಕ್ರಕ್ಕೆ ಒಳಪಡ್ತಾ ಇದ್ದೀರಿ. ಹೀಗೆ ಅದನ್ನು ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯವೇ ಆಗೋದಿಲ್ಲ ನಿಮ್ಮ ಕೈಯಿಂದ. ಆದ್ರಿಂದ ನೀವೆಲ್ಲರೂ ಕೂಡ ಸಾಧನ ಮಾರ್ಗದಲ್ಲಿ ಹೋಗಬೇಕಾದ್ರೆ ನಿಮ್ಮ ಅಣ್ಣ ಅವನ ಬಗ್ಗೆ ಗೌರವ ಇರಬೇಕು. ಜೊತೆಯಲ್ಲಿಯೇನೆ ನಿಮಗಂತಲೂ ಮೇಲಿನ ಆಶ್ರಮದವರಾಗಿರ್ತಕ್ಕಂತಹ ಬ್ರಾಹ್ಮಣರು ಅವರಲ್ಲಿ ಗೌರವ ಭಾವ ಇರಬೇಕು ಅನ್ನುವ ಬೋಧನೆಯನ್ನು ಪರಮಾತ್ಮ ಮಾಡಿ ಅವರಿಗೆಲ್ಲ ಇನ್ನು ಮುಂದೆ ನೀವು ಮದುವೆಗಳನ್ನು ಆಗಿ ನಿಮ್ಮ ಪರಿವಾರವನ್ನು ಬೆಳೆಸ್ಕೊಂಡು ನೀವು ಸಾಧನೆಯನ್ನು ಮಾಡಿಕೊಳ್ಳಿ ಅಂತ ಆ ಪರಮಾತ್ಮ ಅವರಿಗೆಲ್ಲ ಉಪದೇಶವನ್ನು ಮಾಡ್ತಾನೆ. ಇಷ್ಟು ಹೇಳಿದ ಮೇಲೆ ಮುಂದೆ ಪರಮಾತ್ಮ ಅವಧೂತ ವೇಷವನ್ನು ಧಾರಣೆ ಮಾಡ್ತಾನೆ. ಜಡ, ಅಂಧ, ಮೂಕ, ಬಧಿರ, ಪಿಶಾಚ, ಉನ್ಮಾದಕವತ್ ಅವಧೂತ ವೇಷ ಅಭಿಭಾಷ್ಯಮಾಣೋಪಿ ಜನಾನಾಂ ಗೃಹೀತ ಮೌನ ವ್ರತತೂಷ್ಣೀಂ ಬಭೂವ. ನಾವೆಲ್ಲ ಇದ್ದೇವೆ, ನಾವು ಅಷ್ಟೇ. ಇವತ್ತು ಕಣ್ಣಿದೆ ಆದರೂ ಕುರುಡರೆ, ಕಿವಿ ಇದೆ ಆದರೂ ಕಿವುಡರೆ, ಬುದ್ಧಿ ಇದೆ ಆದರೂ ಉನ್ಮತ್ತರೆ. ಯಾಕೆ? ಜಡ ಅದಂತೂ ಹೇಳೋದೇ ಬೇಡ. ಜಡ, ಅಂಧ, ಮೂಕ, ಉನ್ಮಾದ, ಪಿಶಾಚ ಇವೆಲ್ಲ ಲಕ್ಷಣಗಳು ನಮ್ಮಲ್ಲಿ ಇವಾಗಲೇ ಇವೆ. ಆದರೆ ಪರಮಾತ್ಮ ಆ ವೇಷವನ್ನು, ಆ ಲಕ್ಷಣಗಳನ್ನು ಧಾರಣೆ ಮಾಡಿದ್ದಂತೆ. ಯಾಕೆ ಅಂತಂದ್ರೆ ಅವಧೂತ ವೇಷ ಅಂದ್ರೆ ಹಾಗೆ ಇರುತ್ತೆ. ಯಾರು ಮಾತಾಡಿದ್ರು ಅವ್ರ ಜೊತೆ ಪ್ರತ್ಯುತ್ತರ ಕೊಡೋ ಅವಶ್ಯಕತೆ ಇಲ್ಲ ಅವರಿಗೆ. ಯಾರಾದ್ರೂ ಮಾತಾಡಿಸಿದಾಗ ಬೈತಿರ್ತಾರೆ, ಉತ್ತರ ಕೊಡಿ ಅಂತ. ಏನ್ ನಿರ್ಲಿಪ್ತನಾಗಿದ್ದಾನೆ ನೋಡೋನು ಅಂತ. ಹಾಗೆ ನಮ್ದೆಲ್ಲ ನಿರ್ಲಿಪ್ತತೆ ಅಂದ್ರೆ ಅವಧೂತಕ್ಕೋಸ್ಕರ ಅಲ್ಲ, ಕೊಡಬಾರ್ದು ಅನ್ನೋ ಉದ್ದೇಶದಿಂದಲೇ ಕೊಡ್ತಾ ಇರಲ್ಲ ನಾವು, ಅಷ್ಟೇ ವ್ಯತ್ಯಾಸ. ಆದರೆ ಪರಮಾತ್ಮ ಯಾರು ಅವಧೂತ ಚರ್ಯೆಯನ್ನ ಆಶ್ರಯಿಸ್ತಾರೆ, ವಾನಪ್ರಸ್ಥಾಶ್ರಮಿಗಳಂತೆ ಯಾವುದರ ಲೇಪವೂ ಇಟ್ಕೊಳ್ಳದಂತೆ ಎಲ್ಲವನ್ನೂ ಬಿಟ್ಟು ನಿಸ್ಸಂಗಿಗಳಾಗಿ ಕೇವಲ ಸಂಘ ಅಂದ್ರೆ ಪರಮಾತ್ಮನ ಸಂಘ ಮಾತ್ರ ಅಂತ ಇಟ್ಕೊಂಡು ಯಾರಾದರೂ ಜೀವನದಲ್ಲಿ ಅವರ ಅವಧೂತ ಚರ್ಯೆಯನ್ನು ಪಡಿಬೇಕು ಅಂತ ಮನಸ್ಸು ಬಂದ್ರೆ ಅವರಿಗೆ ಒಂದು ಮಾರ್ಗದರ್ಶಕ ಬೇಕಲ್ಲ ಯಾರಾದರೂ.
ಅದಕ್ಕೋಸ್ಕರ ಪರಮಾತ್ಮ ಅವಧೂತಚರ್ಯೆಯನ್ನು ಆಶ್ರಯಿಸಿ ವೇಷ ಅವಧೂತ ವೇಷ ಅಭಿಭಾಷ್ಯಮಾಣೋಪಿ ಬಹಳ ಜನ ಬಂದು ಮಾತಾಡಿಸಿದ್ರಂತೆ ಪರಮಾತ್ಮನಿಗೆ. ಯಾವಾಗ ಮಕ್ಕಳಿಗೆ ರಾಜ್ಯವನ್ನು ಒಪ್ಪಿಸಿ ನಾನು ಬಿಟ್ಟು ಹೋಗ್ತಿದ್ದೀನಿ ಅಂತ ಎಲ್ಲ ಹೇಳ್ಕೊಂಡು ಹೊರಟ ಪರಮಾತ್ಮ, ಅವನು ಹೊರಟಾಗ ಸಾವಿರಾರು ಜನ ಬಂದು ಮಾತಾಡಿಸಿದ್ರು. ಒಬ್ಬನಿಗಾದ್ರೂ ಪರಮಾತ್ಮ ಪ್ರತ್ಯುತ್ತರ ಕೊಡಬೇಕು, ಯಾರಿಗೂ ಉತ್ತರವನ್ನು ಕೊಡಲಿಲ್ಲಂತೆ. ಯಾಕೆ ಅಂತಂದ್ರೆ ಅವಧೂತಚರ್ಯೆಯ ಪ್ರಧಾನವಾದ ಅಂಶ ಯಾವುದು ಅಂತ ಕೇಳಿದ್ರೆ ಮೌನ. ಮೌನ ಅನ್ನುವ ಧರ್ಮ, ಮೌನವ್ರತ ಏನಿದೆ, ಆ ಮೌನವ್ರತ ಅನ್ನೋದು ಅವಧೂತಚರ್ಯೆಯರಿಗೆ ತುಂಬಾ ಪ್ರಧಾನವಾದ ಪಾತ್ರ. ಅದಕ್ಕೆ ಏನ್ ಮಾಡಿದ ಪರಮಾತ್ಮ ಅಂತಂದ್ರೆ, ಯಾವಾಗ ಮಗನಿಗೆ ಪಟ್ಟಾಭಿಷೇಕ ಮಾಡಿದ ಮುಂದಿನ ಕ್ಷಣದಲ್ಲಿ ರಾಜ್ಯದ ಯಾವ ಯಾವ ಸಂಪತ್ತೂ ಇಲ್ಲ, ಎಲ್ಲಿಯವರೆಗೂ ಅಂದ್ರೆ ಮೈ ಮೇಲೆ ಬಟ್ಟೆ ಇಲ್ಲ, ಬಟ್ಟೆ ಉಟ್ಟ ಬಟ್ಟೆಯನ್ನು ಅಲ್ಲೇ ಬಿಟ್ಟು ಎಲ್ಲವನ್ನೂ ಬಿಟ್ಟು ಪರಮಾತ್ಮ ಹೊರಗಡೆ ಬಂದು ಅಲ್ಲಿ ಇರ್ತಕ್ಕಂತಹ ಕಲ್ಲುಗಳು, ಅಲ್ಲಲ್ಲಿ ಬಿದ್ದಿರ್ತಕ್ಕಂತಹ ಕಲ್ಲುಗಳು, ಅವುಗಳನ್ನೆಲ್ಲ ಆರಿಸಿ ಕುತ್ತಿಗೆಯವರೆಗೆ ಆ ಕಲ್ಲುಗಳೆಲ್ಲ ತುಂಬಬೇಕು. ಆ ತುಂಬುವಂತೆ ಮಾಡಿಕೊಂಡು ಪರಮಾತ್ಮ ತಾನು ಅವಧೂತಚರ್ಯೆಯಿಂದ ಸಾಧನೆಗೆ ಅಂತ ಊರನ್ನ ಬಿಟ್ಟುಕೊಂಡು ತಾನು ಪರಮಾತ್ಮ ಅಲ್ಲಿಂದ ಯಾವುದು ಭ್ರಾತೃವರ್ತ ಅಂತ ಕರೆಸಿಕೊಳ್ಳುತ್ತೆ, ಆ ಬ್ರಹ್ಮಾವರ್ತ ಅಂತ ಕರೆಸಿಕೊಳ್ಳುತ್ತೆ, ಆ ಬ್ರಹ್ಮಾವರ್ತ ಅನ್ನುವ ತನ್ನ ಆಳ್ವಿಕೆಗೆ ಬಂದಿರತಕ್ಕಂತಹ ದೇಶ ರಾಜ್ಯ, ಅದನ್ನು ಬಿಟ್ಟು ಪರಮಾತ್ಮ ಅವಧೂತಚರ್ಯೆಯಿಂದ ಹೊರಟ. ಇದು ಯಾಕೆ ಅಂತ ನಮಗೆ ಅರ್ಥ ಆಗೋದಿಲ್ಲ. ಕಲ್ಯಾಕ್ ತುಂಬಿಕೊಂಡು ಹೋಗ್ಬೇಕಾಗಿತ್ತು ಅಂದ್ರೆ ಯಾರು ಅವಧೂತಚರ್ಯೆಯಲ್ಲಿ ಇರ್ತಾರೆ ಅವರಿಗೆ ತಿಳಿಸಿಕೊಡ್ಬೇಕಾಗಿದೆ. ಏನು, ಅವತ್ತು ನೀವು ಮಾತು ಬಿಟ್ರಿ ಅಂತಂದ್ರೆ ಲಿಂಗದೇಹ ಭಂಗ ಆಗುವವರೆಗೂ ಮಾತಿಲ್ಲ ಅಂತ ಅರ್ಥ. ಮೌನವ್ರತ ಅನ್ನೋದು ಆ ದೇಹ ಲಿಂಗದೇಹ ಭಂಗ ಆಗುವವರೆಗೂ ಮೌನವ್ರತವೇ. ಇದು ಧಾರಣೆಗೆ ಬರಬೇಕಾಗಿತ್ತು ಮೌನವ್ರತದ ಬಗ್ಗೆ. ಕೆಲವರು ಹೇಳ್ತಿರ್ತಾರೆ ನಾವು ಮೌನವ್ರತಾಚಾರ ಈಗ ಅಂತ, ಯಾವ್ದಾದ್ರು ಫೋನ್ ಬಂತು ಅಂದ್ರೆ ಮತ್ತೆ ಮುಗೀತದ ಅಲ್ಲಿ ಕಟ್ಟದು. ಹಾಗಿರ್ಬಾರ್ದು ಅಂತಾನೆ ಪರಮಾತ್ಮ. ಅಂದ್ರೆ ನಮಗೆ ಬೇಕಾದವ್ರು ಮಾತಾಡಿಸಿ ಬಂದಾಗ ಮಾತಾಡ್ಬಿಡೋದು, ಯಾರಾದ್ರೂ ನಮ್ಗೆ ಬೇಡಾದ್ರು ಬಂದ್ರೆ ಇಲ್ಲ ನನಗೆ ಮೌನವ್ರತದ ಅಂತ ಇವರಿಗೊಂದು ಪೇಪರಲ್ಲಿ ಬರೆದಿಟ್ಬಿಟ್ಟಿರ್ತಾರೆ. ಹಾಗಲ್ಲ, ಯಾರೇ ಬರಲಿ ಒಮ್ಮೆ ಅದೇ ಅವಧೂತಚರ್ಯೆ ಅನ್ನೋದು ಪ್ರಾರಂಭ ಆಯಿತು ಅಂತಂದ್ರೆ ಅದಾದ್ಮೇಲೆ ಲಿಂಗದೇಹ ಭಂಗ ಆಗುವವರೆಗೂ ಕೂಡ ಅವಧೂತಚರ್ಯೆ ಅಂತಾನೆ ಲೆಕ್ಕ. ಮೌನವ್ರತ ಪ್ರಧಾನವಾದ ಪಾತ್ರ ಅದು. ಅದನ್ನ ಜಗತ್ತಿಗೆ ನೀಡಬೇಕು, ಉಪದೇಶ ಕೊಡಬೇಕು. ಅದಕ್ಕೋಸ್ಕರ ಪರಮಾತ್ಮ ದಿಗಂಬರನಾಗಿ ತಲೆ ಕೂದಲುಗಳೆಲ್ಲ ಕೆಡಿಸ್ಕೊಂಡು ಮೈ ಮೇಲೆ ಬಟ್ಟೆ ಇಲ್ಲದಂತೆ ಗಂಟ್ಲಿಗೆಲ್ಲ ಕಲ್ಲುಗಳನ್ನು ತುಂಬಿಕೊಂಡು ಈ ರೀತಿ ವಿಶಿಷ್ಟವಾದ ವೇಷವನ್ನು ಧಾರಣೆ ಮಾಡಿ ಕುರುಡನಂತೆ ಕಿವುಡನಂತೆ. ಯಾಕೆ ಇದೆಲ್ಲ? ಕಣ್ಣಿನಿಂದ ಅನೇಕ ವೈಷಯಿಕ ಪದಾರ್ಥಗಳ ಅನುಭವ ನಮಗೆ ಬರ್ತಾ ಇರುತ್ತೆ. ಎದುರಿಗೆ ಬೇಡ ಬೇಡ ಅಂತ ಬೈತಾ ಇರ್ತಾರೆ ಮನೆಯಲ್ಲಿ, ಆದರೂ ಎದುರುಗಡೆ ಮಿರ್ಚಿ ಬಜ್ಜಿ ಅಂಗಡಿ ಕಾಣಿಸ್ತು ಅಂತಂದ್ರೆ, ಕಣ್ಣು ಮುಂದೆ ಹೋಯ್ತು ಅಂತಂದ್ರೆ ಬಾಯಲ್ಲಿ ಜೊಲ್ಲು ಬರ್ಲಿಕ್ಕೆ ಶುರುವಾಗುತ್ತೆ. ಇಲ್ಲ ನನಗೆ ಕಣ್ಣೇ ಇಲ್ಲ, ಆದ್ರೆ ಪಕ್ಕದಲ್ಲಿ ಕೂತವನು ಆಟೋಲ್ಲಿ ಹೋಗ್ಬೇಕಾದ್ರೆ ಮಿರ್ಚಿ ಬಡ್ಡಿ ಅಂಗಡಿ ಹೋಯ್ತು ಈಗ ಅಂತ. ಅದು ಬಂದಿದ್ದು ಜ್ಞಾನ ಎಲ್ಲಿಂದ? ಅದು ಕಿವಿಯಿಂದ, ಶ್ರವಣ. ಹಾಗಾಗಿ ವೈಷಯಿಕ ಪದಾರ್ಥಗಳ ಅನುಭವ ಅದು ಕಣ್ಣಿನಿಂದ ಬರುತ್ತೆ, ಕಿವಿಯಿಂದ ಬರುತ್ತೆ, ಇನ್ನೊಬ್ರು ಹೇಳಿದಾಗ ಬುದ್ಧಿಗೆ ಅನುಗುಣವಾಗಿ ಅವು ಬರುತ್ತವೆ. ಆದ್ರಿಂದ ಪರಮಾತ್ಮ ಅದಕ್ಕೆ ಕೂದಲು ಕೆಡಿಸ್ಕೊಂಡ, ಬಟ್ಟೆ ಬಿಟ್ಟ, ಆಮೇಲೆ ಗಂಟಿಗೆಲ್ಲ ಕಲ್ಲು ತುರುಕೊಂಡ, ಕಣ್ಣು ಕಾಣಿಸ್ತಾ ಇದೆ ಆದ್ರೆ ಕುರುಡನಂತೆ ಇದ್ದ, ಕಿವಿ ಕೇಳಿಸ್ತಾ ಇದೆ ಆದ್ರೆ ಕಿವುಡನಂತೆ ಇದ್ದ. ಎಲ್ಲದಕ್ಕಿಂತಲೂ ಪ್ರಧಾನವಾಗಿ ಪಿಶಾಚಿಯಂತೆ. ಇದು ಪ್ರಧಾನವಾದ ಲಕ್ಷಣ. ಯಾಕೆ ಅಂದ್ರೆ ಈ ಪಿಶಾಚಿ ಜನ್ಮ ಇದೆಯಲ್ಲ, ಅದನ್ನ ಗರುಡ ಪುರಾಣ ಹೇಳಬೇಕಾದ್ರೆ ಪಿಶಾಚಿ ಜನ್ಮದ ಲಕ್ಷಣವನ್ನು ಹೇಳಬೇಕಾದ್ರೆ ಎಲ್ಲಾ ಪದಾರ್ಥಗಳು ನಮ್ಮ ಉಪಲಬ್ಧಿಯಲ್ಲೇ ಇರ್ತಾರೆ, ಆದ್ರೆ ಯಾವುದನ್ನು ಭೋಗಿಸುವ ಸಾಮರ್ಥ್ಯ ಇರೋದು. ಆದ್ರೆ ಅಲ್ಲಿ ಬಂದಿದ್ದು ಅಭಿಪ್ರಾಯ ಬೇರೆ. ಏನು, ಶಾಪಗ್ರಸ್ತರಾಗಿ ಅಥವಾ ಸಂಸ್ಕಾರಹೀನರಾದಾಗ ಪೈಶಾಚತ್ವ ಬರುತ್ತೆ, ಆ ದೋಷ ನಮ್ಮಲ್ಲಿ ಇರೋದ್ರಿಂದ ಯಾವುದನ್ನು ಭೋಗಿಸ್ಲಿಕ್ಕೆ ಆಗೋದಿಲ್ಲ ಅಂತ. ಇಲ್ಲಿ ನಾವು ಅರ್ಥ ಏನಿಟ್ಕೊಳ್ಬೇಕು ಅಂತಂದ್ರೆ ತಾತ್ಪರ್ಯ ಇಷ್ಟೇ, ಅವಧೂತಚರ್ಯೆಯಲ್ಲಿ ಪ್ರವೃತ್ತಿ ಮಾಡಿದವರು ಯಾವುದರ ಲೇಪವನ್ನು ಇಟ್ಕೊಳ್ಬಾರ್ದು. ಎಲ್ಲಾ ಪದಾರ್ಥಗಳು ಸುತ್ತಮುತ್ತಲೇ ಇರ್ತಾವೆ, ಆದ್ರೆ ಇವು ನನಗೆ ಬೇಡ, ನಂದಲ್ಲ ಅನ್ನುವ ಭಾವನೆಯಲ್ಲಿ ಅವಧೂತಚರ್ಯೆಯನ್ನು ಬದುಕಬೇಕು ಅನ್ನೋದು ಒಂದು ಲಕ್ಷಣ ಇದೆ. ಅದಕ್ಕೋಸ್ಕರ ಆ ಶಬ್ದವನ್ನು ಹಾಕಿದ್ದಾರೆ ವ್ಯಾಸರು. ಏನು ಅಂತಂದ್ರೆ ಜಾಡ್ಯದಿಂದ ಅಂಧ ಕುರುಡನಾಗಿ, ಬದಿರ ಕಿವುಡನಾಗಿ, ಆಮೇಲೆ ಪಿಶಾಚನಾಗಿ, ಆಮೇಲೆ ಉನ್ಮತ್ತನಾದಂತೆ, ಅವನು ಬುದ್ಧಿ ಇದ್ರೂ ಉನ್ಮತ್ತನಾದವಂತೆ ಹೋಗ್ತಾ ಇರಬೇಕು. ಮಕ್ಕಳು ಒಂದು ವಯಸ್ಸಿಗೆ ಬಂದು ಬೆಳೆದು ನಿಂತ ಮೇಲೆ ಉನ್ಮತ್ತರಾಗ್ಬಿಡ್ತಾರೆ.
ತಂದೆ ತಾಯಿಯಂದ್ರೆ ಮಾತಾಡ್ತಾ ಇರ್ತಾರೆ, ಕಿವಿಗೆ ಹಾಕೊಳ್ಳೋ ಸ್ವಭಾವವೇ ಇರೋದಿಲ್ಲ. ಅದಕ್ಕೆ ಉನ್ಮತ್ತರು ಅಂತ ಕರೆಯೋದು. ನಮ್ಮಲ್ಲಿ ಅವಧೂತ ಚರ್ಯೆಯ ಉನ್ಮತ್ತತೆ ಅಲ್ಲ, ಅಹಂಕಾರದ ಉನ್ಮತ್ತತೆ ಅಷ್ಟೇ ವ್ಯತ್ಯಾಸ. ಆದ್ದರಿಂದ ಅವಧೂತ ಚರ್ಯೆಯಲ್ಲಿ ಇವೆಲ್ಲವೂ ಕೂಡ ಪ್ರಧಾನವಾದ ಪಾತ್ರವನ್ನು ವಹಿಸುತ್ತೆ. ಅವಧೂತ ವೇಷ ಅವಿಭಾಷ್ಯಮಾಣೋಪಿ ಜನಾನ. ಎಷ್ಟು ಮಾತಾಡಿಸ್ಲಿಕ್ಕೆ ಸುಮಾರು ಜನ ಇರ್ತಾರೆ. ನಾನು ಖಾಲಿ ಕೂತಿರ್ತೀನಿ, ಅವರು ಖಾಲಿ ಕೂತಿರ್ತಾರೆ, ಅವ್ರು ಮಾತಾಡೋದು. ಸಪೋಸ್ ನೀವೇನಾದರೂ ನೀನು ಹರಿಕಥಾಮೃತಸಾರ ಪಾರಾಯಣ ಕೆಲವರು ಇಟ್ಕೊಂಡಿರ್ತಾರೆ, ಏನಂದ್ರೆ ಪಾರಾಯಣ ಮಾಡಬೇಕಾದ್ರೆ ಮಾತಾಡಬೇಡ್ದು ಅಂತ. ಅದೇನು ಇಲ್ಲ ಬಂದ ಅವತ್ತಿನವರೆಗೂ ನಾನು ಅವ್ರು ಮಾತಾಡಿರೋದಿಲ್ಲ. ಆದರೆ ಯಾವಾಗ ಬುಕ್ ಹಿಡಿತೀನಿ ಕೂಡಲೇ ಬಂದು ಮಾತಾಡ್ಸಿದ್ರು. ಹೀಗೆ ಅದಕ್ಕೆ ಪರಮಾತ್ಮ ಹೇಳಿದ ಅಭಿಭಾಷ್ಯ ಮಾಡೋಪಿ. ಸುತ್ತಮುತ್ತಲು ಬಂದು ಸುತ್ತಮುತ್ತಲಿನವರೆಲ್ಲ ಇಲ್ಲ ಸಲ್ಲದ ಮಾತುಗಳನ್ನೆಲ್ಲ ಮಾತಾಡಿಸ್ಲಿಕ್ಕೆ ಅಂತ ಬರ್ತಾರೆ ನಿನ್ನ ಹತ್ರ. ಆದರೆ ಪ್ರತ್ಯುತ್ತರ ನಿನ್ನ ಕಡೆಯಿಂದ ಹೋಗಬಾರ್ದು. ಇದು ಅವಧೂತ ಚರ್ಯೆಯ ಪ್ರಧಾನವಾದ ಪಾತ್ರ. ಹೀಗೆ ತೂಷ್ಣೀಂ ಬಭೂವ. ಕಲ್ಲು ಹೊಡೆದ್ರಂತೆ ಸುಮಾರು ಜನ. ಎಮ್ಮೆ, ಕಾಡ್, ನಾಯಿ, ಹಂದಿಗಳು ಹೋಗ್ತಾ ಇರಬೇಕಾದ್ರೆ ಕಲ್ಲು ಹೊಡಿತಾರಲ್ಲ, ಹಾಗೆ ಅವಧೂತ ಚರ್ಯೆಯಲ್ಲಿ ಹೋಗುವವರಿಗೆ ರಹುಗಣನ ಕತೆ ಬರುತ್ತೆ ಮುಂದೆ. ಆದ್ರಿಂದ ಜಡಭರತನ ಕತೆ ಇವೆಲ್ಲ ಅದೇ ಹೇಳೋದು. ನಿರ್ಲಿಪ್ತರಾಗಿ ಹೋಗ್ತಾ ಇರ್ಬೇಕು ನಮ್ಮಷ್ಟಕ್ಕೆ ನಾವು ಅವಧೂತ ಚರ್ಯೆಯಲ್ಲಿದ್ದಾಗ. ಹೀಗೆ ಆ ರೀತಿ ಪರಮಾತ್ಮ ಯಾರು ಅವಧೂತರಾಗಿ ಮುಂದೆ ಜೀವನವನ್ನು ನಡೆಸಬೇಕು ಅಂತಿದ್ದಾರೆ ಅವರಿಗೆಲ್ಲ ಬೋಧನ ಮಾರ್ಗವನ್ನು ಮಾಡಬೇಕನ್ನೋ ದೃಷ್ಟಿಯಿಂದ ಪರಮಾತ್ಮ ಈ ರೀತಿ ತಾನು ತನ್ನ ಬ್ರಹ್ಮಾವರ್ತ ಅನ್ನುವ ದೇಶವನ್ನು ಬಿಟ್ಟು ತಾನು ಹೊರಟಿದ್ದಾನೆ. ಅಲ್ಲಿಂದ ಹೊರಟ ನಂತರ ಮುಂದೆ ಭರತ ತಾನು ರಾಜ್ಯ ಆಡುವ ಸ್ಥಿತಿಗೆ ಬರ್ತಾನೆ. ಅಲ್ಲಿ ಇಷ್ಟೆಲ್ಲ ಆಯಿತು. ಇದಾದ ಮೇಲೆ ಪರಮಾತ್ಮ ಅವಧೂತ ಚರ್ಯೆಯಿಂದ ಹೊರಗೆ ಹೋಗ್ಬೇಕಾದ್ರೆ ಹೇಗಿತ್ತು ಪರಮಾತ್ಮನ ಸ್ಥಿತಿ ಅಂತಂದ್ರೆ, ಒಂದು ಹೆಬ್ಬಾವಿಗೆ ಹೋಲಿಸ್ತಾರೆ. ಅಜಗರ ವ್ರತಮಾಶ್ರಿತ. ಅಜಗರ ಅಂದ್ರೆ ಹೆಬ್ಬಾವು. ಆ ಹೆಬ್ಬಾವಿನ ವ್ರತವನ್ನು ಆಶ್ರಯಿಸಿದ ಪರಮಾತ್ಮ. ಹೆಬ್ಬಾವು ಅದು ಹೆಂಗೆ ಅಂತಂದ್ರೆ, ಎಲ್ಲಿ ಕೂತಿರುತ್ತೋ ಅಲ್ಲೇ ತಿನ್ನತ್ತೆ, ಅಲ್ಲೇ ಜೀರ್ಣ, ಅಲ್ಲೇ ಮಲ ವಿಸರ್ಜನೆ, ಆ ಮಲದ ಮೇಲೆನೆ ಹೊರಡಾಡು. ಇದು ಹೆಬ್ಬಾವಿನ ಸ್ವಭಾವ ಅಂತ. ಅದಕ್ಕೆ ಅಜಗರ ವ್ರತಂ ಅಸ್ಥಿತಃ. ಆ ಪರಮಾತ್ಮನೂ ಕೂಡ ಅಜಗರ ವ್ರತವನ್ನು ಆಶ್ರಯಿಸಿದ್ದಂತೆ. ಇವನು ಹಾಗೆ ತಾನು ಎಲ್ಲಿದ್ದಾನೋ ಆ ಎಲ್ಲ ಪದಾರ್ಥಗಳನ್ನು ತಿನ್ನೋದು, ಅದು ತಿಂದ ಮೇಲೆ ಅವುಗಳನ್ನು ಮಲ ವಿಸರ್ಜನೆ ಮಾಡೋದು, ಆ ವಿಸರ್ಜಿತವಾದ ಮಲವನ್ನೇ ತನ್ನ ದೇಹಕ್ಕೆ ಹಚ್ಕೊಳ್ಳೋದು. ಹೀಗೆ ಪರಮಾತ್ಮ ಅಜಗರ ವ್ರತವನ್ನು ಆಶ್ರಯಿಸಿಕೊಂಡು ತಾನು ಸಂಚಾರವನ್ನು ಮಾಡ್ತಾ ಇದ್ದಾನಂತೆ. ವ್ಯತ್ಯಾಸ ಇಷ್ಟೇ, ಮಲಧಾರಣೆ ಮಾಡಿದಾನೆ ಆದ್ರಿಂದ ಇದೇನಿದು ತುಂಬ ಅಶುಚಿಯಾದ ಲಕ್ಷಣ ಅಲ್ವಾ ಇದು ಅಂತ. ಅದರ ವ್ಯತ್ಯಾಸ ಇಷ್ಟೇ. ಪರಮಾತ್ಮ ತಿನ್ನುವವನು ಅಲ್ಲ, ಮಲ ವಿಸರ್ಜನೆ ಮಾಡುವವನು ಅಲ್ಲ. ಮಲ ವಿಸರ್ಜನೆ ಮಾಡಿದಾನೆ ಅಂತ ಇಟ್ಕೊಂಡ್ರು ಆ ಮಲ ನಮ್ಮಂತೆ ಕಶ್ಮಲವಾದ ದುರ್ಗಂಧವಾದ ಮಲ ಅಲ್ಲ. ಅಲ್ಲಿಂದ 10 ಯೋಜನದಷ್ಟು ದೂರ ಅದು ಸುಗಂಧಭರಿತವಾದ ಪರಿಮಳವನ್ನು ಸೂಸ್ತಾ ಇತ್ತಂತೆ. ವ್ಯಾಸರು ಏನು ಕೊಡ್ತಾರೆ ಕಲ್ಪನೆ ಭಗವಂತನ ಬಗ್ಗೆ ಅಂತ. ಇದು ಭಗವಂತನ ವೈಶಿಷ್ಟ್ಯ. ಇದು ಈ ರೀತಿ ಅಜಗರ ವ್ರತಂ ಅಸ್ಥಿತಃ. ಆ ಅಜಗರ ವ್ರತವನ್ನು ಆಶ್ರಯಿಸಿದ ಪರಮಾತ್ಮ ಲೋಕದೃಷ್ಟಿಯಿಂದ ತಾನು ಎಲ್ಲವನ್ನೂ ಬಿಟ್ಟವನಂತೆ ಆ ಪರಮಾತ್ಮ ತಾನು ಅಲ್ಲಿಂದ ಮುಂದೆ ಹೊರಗಡೆ ಬರ್ತಾನೆ ಅಂತ ಆ ವೃತ್ತಾಂತವನ್ನ ಉಪದೇಶ ಮಾಡ್ತಾರೆ. ಅಷ್ಟೆಲ್ಲ ಆದಮೇಲೆ ಕೊನೆಗೆ ಹೇಳಿದಂತೆ ಭಗವಂತ, ನಾನು ಎಲ್ಲ ನನಗಿದೆ, ಎಲ್ಲದರ ಅಧಿಪತಿ ನಾನಾಗಿರೋದ್ರಿಂದ ಎಲ್ಲದರ ಅನುಭವವೂ ನನಗಿದೆ. ಆದರೂ ಈ ಮಾರ್ಗದಲ್ಲಿ ಬರುವವರು ಯಾರಿದಾರಲ್ಲ, ಮುಂದೆ ಅವಧೂತ ಚರ್ಯೆಯಲ್ಲಿ ಬರುವವರು, ಅವರು ಹೋಗ್ಬೇಕಾದ್ರೆ ಅವರು ಮುಂದೆ ಹೇಗೆ ಬದುಕಬೇಕು, ಹೇಗೆ ಜೀವನೋಪಾಯ, ಜೀವನ ಮಾರ್ಗ ಹೇಗೆ, ಇದೆಲ್ಲ ಗೊತ್ತಾಗ್ಬೇಕಲ್ಲ. ಅದಕ್ಕೋಸ್ಕರ ಪರಮಾತ್ಮ ಏನ್ ಮಾಡಿದ ಅಂತಂದ್ರೆ, ಯೋಗ ಸಿದ್ಧಿಯನ್ನು ಪಡ್ಕೊಂಡ, ಯೋಗಿಯಾಗಿ ಕರೆಸ್ಕೊಂಡ, ಎಲ್ಲರ ಹತ್ರ ಯೋಗಿಯ ಅನುಭವವನ್ನು ತರಿಸಿಕೊಟ್ಟ, ಯೋಗ ಸಿದ್ಧಿಯನ್ನು ಪಡ್ಕೊಂಡ. ಆದ್ರೆ ಆಮೇಲೆ ಅವನೇ ಉಪದೇಶ ಮಾಡಿದ. ಯೋಗಿಗಳು ಅಂತ ಯಾರು ಕರೆಸ್ಕೊಳ್ತಾರೆ ಆ ಯೋಗಿಗಳು ಯೋಗ ಸಿದ್ಧಿಯನ್ನ ಎಲ್ಲಿಯೂ ಕೂಡ ಪ್ರಯೋಗ ಮಾಡಬಾರದು ಅಂತ ಹೇಳ್ತಾನೆ. ಯಾಕೆ ಅಂತ ನಮಗೆ ಈಗ ಗೊತ್ತಾಗೋದಿಲ್ಲ. ಆದರೆ ಈ ಅಧ್ಯಾಯದಲ್ಲಿ ಹೇಳಬೇಕಾದ್ರೆ ಕೊನೆಗೆ ಹೇಳೋದು ಇಷ್ಟು: ತಾನು ಯೋಗಿಯಾಗಿ
ಎಲ್ಲರಿಗೂ ಬೋಧನೆಯನ್ನ ಮಾಡಿ ಅವಧೂತ ಚರ್ಯೆಯಲ್ಲಿ ಯಾರು ಬರ್ತಾರೆ ಅವರೆಲ್ಲ ಯೋಗಿಗಳಾಗ್ತಾರೆ. ಅಂದ್ರೆ ಏನು? ಅಪರೋಕ್ಷವನ್ನ ಪಡಿತಾರೆ ಅಂತ ಅರ್ಥ. ಆದ್ರೆ ಯಾರ್ಯಾರು ಯೋಗಿಗಳಾಗ್ತಾರೆ ಆ ಯೋಗ ಸಿದ್ಧಿಯನ್ನು ಉಪಯೋಗಿಸುವಂತೆ ಇಲ್ಲ ಅಂತ ಒಂದು ನಿರ್ಬಂಧವನ್ನ ಮಾಡಿ ಪರಮಾತ್ಮ ತಾನು ಮುಂದೆ ಹೋಗ್ತಾನೆ ಅಂತ ಇಷ್ಟು ಶುಕಮುನಿಗಳು ಪರೀಕ್ಷಿತ್ ರಾಜನಿಗೆ ಉಪದೇಶವನ್ನು ಮಾಡ್ತಾರೆ. ಏನು ಈ ಯೋಗ ಸಿದ್ಧಿ ಅಂದ್ರೆ ಏನು? ಪರಕಾಯ ಪ್ರವೇಶ ಅಂತ ಕರೀತಾರೆ. ಈ ವಿಜಯೇಂದ್ರ ಸ್ವಾಮಿಗಳ ಜೀವನ ಚರಿತ್ರೆಯಲ್ಲಿ ನಾವು ಕೇಳ್ತೇವೆ, ಚತುಷ್ಷಷ್ಟಿ ಕಲಾಪಾರಂಗತರು ಅಂತ 64 ವಿದ್ಯೆಗಳು ಅಂತ ಏನು ಹೇಳ್ತೇವೆ. ಆ 64 ವಿದ್ಯೆಗಳಲ್ಲಿ ಒಂದು ವಿದ್ಯೆ ಯಾವುದು ಅಂದ್ರೆ ಪರಕಾಯ ಪ್ರವೇಶ ಅಂತ. ಇದು ಸರ್ವಾತ್ಮನ ಮಾಡುವ ಅಧಿಕಾರ ಇಲ್ಲ ನಮಗೆ. ಅತ್ರಾಪಿ ಸನ್ಯಾಸಿಗಳಿಗಂತೂ ಇದುವೇ ಇಲ್ಲ. ಯಾಕೆ ಅಂತಂದ್ರೆ ಪರಕಾಯ ಪ್ರವೇಶ ಮಾಡಿದಾಗ ಆ ಕಾಯಕ್ಕೆ ಸಂಬಂಧಪಟ್ಟ ಗುಣಗಳ ಲೇಪ ಅವನಿಗೆ ಆಗತ್ತೆ. ಆದ್ರಿಂದ ಪರಕಾಯ ಪ್ರವೇಶ ಅನ್ನೋದು ಯೋಗಿಗಳಾದವರು ಮಾಡೋದಿಲ್ಲ. ಈ ಕ್ಷುದ್ರ ಉಪಾಸನೆ ಮಾಡಿರ್ತಾರ ಅಂತವರೆಲ್ಲ ಮಾಡ್ತಾರೆ ಅಷ್ಟೇ, ಆದ್ರೆ ಅವ್ರು ಯೋಗಿಗಳಾಗೋದಿಲ್ಲ. ಯೋಗಿಗಳು ಅಂತ ಹೇಳಿ ಯಾರನ್ನು ಕರೀತಾರೆ? ಯಾರು ಶಮದಮಾದಿಗಳಿಂದ ಸಾಧನೆ ಮಾಡಿರ್ತಾರೆ. ಶಮೋಮನ್ನಿಷ್ಠತಾ ಬುದ್ಧಿ ದಮ ಇಂದ್ರಿಯ ನಿಗ್ರಹ, ನಾನು ಮಾಡೋ ಪ್ರತಿಯೊಂದು ಕರ್ಮವು ಭಗವತ್ ಪೂಜಾ ರೂಪ ಅನ್ನುವ ಅನುಸಂಧಾನದಿಂದ, ಶಮ ಅಂದ್ರೆ ಭಗವತ್ ಪರವಾದ ಬುದ್ಧಿ, ಏನು ಮಾಡಿದ್ರು ಭಗವಂತನಿಗೆ, ಮಾಡುವಾಗೆಲ್ಲ ಇಂದ್ರಿಯ ನಿಗ್ರಹ ಇದಿತ್ತು ಅಂತಂದ್ರೆ ಇದನ್ನ ಆಶ್ರಯಿಸಿಕೊಂಡು ಮಾಡಿದ ಕರ್ಮ ಅವನು ಯೋಗಿ ಅಂತ ಕರೆಸ್ಕೊಳ್ತಾನೆ. ಆದ್ರೆ ಇನ್ ಕೆಲವರಿಗೂ ಪರಕಾಯ ಪ್ರವೇಶ ಅನ್ನುವ ಗುಣ ಇದೆ, ಅವರಲ್ಲಿ ಇರೋದು ಕ್ಷುದ್ರ ಉಪಾಸನೆ. ಆದ್ರಿಂದ ವ್ಯತ್ಯಾಸ ಇದೆ. ಅಂತೂ ಈ ರೀತಿ ಇಟ್ಕೊಂಡಾಗ ಪರಮಾತ್ಮ ಯೋಗಿಗಳು ಅಂತ ಯಾರನ್ನ ಕರೀತಾರೆ ಅಂತಂದ್ರೆ, ನನ್ನನ್ನ ಗುರಿಯಾಗಿ ಇಟ್ಟುಕೊಂಡು ಸಾಧನೆ ಮಾಡಿ ಸಾಧನೆ ಪರಿಪಕ್ವತೆಯಿಂದ ಯಾರು ಯೋಗಿಗಳಾಗ್ತಾರೆ ಆ ಯೋಗಿಗಳ ಲಕ್ಷಣದಲ್ಲಿ ಬರೋದು ಯಾವುದು? ಆಕಾಶ ಸಂಚಾರ. ನಮಗೆ ಭೂಮಿ ಮೇಲೆ ನಡೀಲಿಕ್ಕೆ ಬರೋದಿಲ್ಲ ಸರಿಯಾಗಿ. ಆದ್ರೆ ಯೋಗಿಗಳಾದವರಿಗೆ ಯಾವ ಭೂಮಿಯ ಸಹಕಾರವೂ ಬೇಡ, ಆರಾಮಾಗಿ ನಡ್ಕೊಂಡು ಹೋಗ್ತಿರ್ತಾರೆ ಗಾಳಿಯಲ್ಲಿ, ಆಕಾಶದಲ್ಲಿ. ಆಕಾಶ ಸಂಚಾರ ಅನ್ನುವ ಲಕ್ಷಣ ಅವರು. ಪರಕಾಯ ಪ್ರವೇಶ, ಮತ್ತೊಬ್ಬರ ದೇಹದ ಒಳಗಡೆ ಪ್ರವೇಶವನ್ನು ಮಾಡೋದು. ಅದಾದ ಮೇಲೆ ದೂರದರ್ಶನ, ದೂರಶ್ರವಣ. ಇಲ್ಲಿ ಕೂತ್ರು ಅಮೆರಿಕದಲ್ಲಿ ಏನ್ ಮಾತಾಡ್ತಿರ್ತಾರೆ ಫೋನಿಂದಲ್ಲ, ಡೈರೆಕ್ಟ್ ಆಗೇ ಕೇಳಿಸ್ಕೊಳ್ತಾರೆ. ಇದು ಯೋಗಿಗಳ ಲಕ್ಷಣ ಅಂತೆ. ಎದುರಿಗಿಟ್ಟಿದ್ದೇ ಕಾಣ್ತಾ ಇರೋದಿಲ್ಲ ನಮಗೆ. ಅಲ್ಲಿ ಹೋಗದ್ ಕೊಡೋ ಅಂತ ಮಗನಿಗೆ ಒಂದು 10 ಸರಿ ಹೇಳಿದ್ರು ಅವನಿಗೆ ಕಾಣ್ತಾನೆ ಇರೋದಿಲ್ಲ. ಮತ್ತೆ ನಾವೇ ಹೋಗಿ ತಗೊಂಡ್ಬರ್ಬೇಕು ಎದುರಿಗೆ. ನಮ್ದೆಲ್ಲ ಪರಿಸ್ಥಿತಿ ಹೀಗೆ. ಆದ್ರೆ ಯೋಗಿಗಳಾದವ್ರ ಸ್ಥಿತಿ ಏನು ಅಂತಂದ್ರೆ ದೂರ ಶ್ರವಣ, ದೂರದರ್ಶನ, ಪರಕಾಯ ಪ್ರವೇಶ, ಆಕಾಶ ಸಂಚಾರ ಇವೆಲ್ಲವೂ ಕೂಡ ಯೋಗಿಗಳ ಯೋಗದ ಸಿದ್ಧಿ. ಇವೆಲ್ಲವೂ ಕೂಡ ಅದನ್ನು ಮಾಡಿಕೊಂಡವರನ್ನು ಯೋಗಿಗಳು ಅಂತ ಕರೆಯೋದು. ಆದ್ರೆ ಇವುಗಳಲ್ಲಿ ಕೆಲವು ಮಾಡುವಂತೆ ಇಲ್ಲ. ಯಾವುದು ಲೋಕಹಿತಕ್ಕಾಗಿ ಏನಾದ್ರೂ ಮಾಡ್ಲಿಕ್ಕೆ ಹೊರಟ್ರೆ ಅದಕ್ಕೆಲ್ಲ ಪರ್ಮಿಷನ್ ಇದೆ, ಅದಕ್ಕೆ ರಿಸ್ಟ್ರಿಕ್ಷನ್ ಇಲ್ಲ. ಆದ್ರೆ ಲೋಕಹಿತ ಬಿಟ್ಟು ಸ್ವಾರ್ಥಕ್ಕೋಸ್ಕರ ಏನಾದ್ರೂ ಪ್ರವೃತ್ತಿ ಮಾಡ್ಲಿಕ್ಕೆ ಹೋದ್ರೆ ಅದಕ್ಕೆ ರಿಸ್ಟ್ರಿಕ್ಷನ್ ಇದೆ. ಆದ್ರಿಂದ ಪರಮಾತ್ಮ ಅದಕ್ಕೆ ರಿಸ್ಟ್ರಿಕ್ಷನ್ ಹಾಕಿದ. ಯೋಗಿಗಳಾಗಿ ನೀವು, ಆದ್ರೆ ಯೋಗದ ಸಿದ್ಧಿಯನ್ನು ತೋರಿಸುವ ಅಧಿಕಾರ ನಿಮಗಿಲ್ಲ. ಇಷ್ಟು ಪರಮಾತ್ಮ 5ನೇ ಅಧ್ಯಾಯದ ಅಂತ್ಯದಲ್ಲಿ ಶುಕಮುನಿಗಳು ಪರೀಕ್ಷಿತನಿಗೆ ಉಪದೇಶ ಮಾಡ್ತಾರೆ. ಇಷ್ಟು ಹೇಳಿದ ಮೇಲೆ ಕ್ಯೂರಿಯಾಸಿಟಿ ಸ್ಟಾರ್ಟ್ ಆಯ್ತು ಅವನಿಗೆ. ಪರೀಕ್ಷೆಗೆ ತಡ್ಕೊಳ್ಳಿಕ್ಕೆ ಆಗಲಿಲ್ಲ ಅವನಿಗೆ. ಇದು ಏನಂತಾನೆ ಅರ್ಥ ಆಗ್ತಾ ಇಲ್ಲ ನನಗೆ ಅಂತಂದ. ಮತ್ತೆ ಕಲಿಯೋದು ಉದ್ದೇಶ ಏನಾಗಾದ್ರೆ ಅಂತ ಪ್ರಶ್ನೆ. ಯಾಕೆ ಓದ್ತೀರಿ ನೀವು ಅಂತ ಕೇಳಿದ್ರೆ, ಎಕ್ಸಾಮ್ ಅಲ್ಲಿ ಬರಿಬೇಕು, ಪಾಸ್ ಆಗ್ಬೇಕು, ಅದಕ್ಕೆ ಓದ್ತೀನಿ ನಾನು ಅಂತ. ಎಕ್ಸಾಮ್ ಅಲ್ಲಿ ಯಾಕೆ ಪಾಸ್ ಆಗ್ಬೇಕು ನೀನು ಅಂತ ಕೇಳಿದ್ರೆ, ಕೆಲಸ ಹುಡುಕ್ಲಿ, ಕೆಲಸ ಪ್ರಾಪ್ತಿಗೋಸ್ಕರ, ಉದ್ಯೋಗ ಪ್ರಾಪ್ತಿಗೋಸ್ಕರ ನಾನು ಬರೀತೀನಿ ಅಂತ. ನೀನು ಎಕ್ಸಾಮ್ ಅಲ್ಲಿ ಬೇಕಾದ್ರೆ ಬರೀ, ಆದ್ರೆ ನೀನು ಉದ್ಯೋಗಕ್ಕೆ ಹೋಗ್ಬೇಡ ಅಂದ್ರೆ ಅರ್ಥ ಇದೆನಾ? ಯೋಗಿಗಳಾಗಿ ನೀವು, ಆದ್ರೆ ಯೋಗ ಸಿದ್ಧಿ ಮಾತ್ರ ಮಾಡಬೇಡಿ ಅಂತಂದ್ರೆ ಏನ್ ಅರ್ಥ? ಇದು ವ್ಯತ್ಯಾಸ ಏನ್ ಇದಕ್ಕೆ? ಅದಕ್ಕೆ ಯಾರು ಈ ಪ್ರಶ್ನೆ ಎತ್ಕೊಳ್ಳಿಲ್ಲ. ಉಳಿದ ಎಲ್ಲ ವ್ಯಾಖ್ಯಾನಕಾರರು ಹಿಂದಿನ ಶ್ಲೋಕಕ್ಕೆ ವ್ಯಾಖ್ಯಾನ ಬರೆದ್ರು, ಹಿಂದಿನ ವಾಕ್ಯಕ್ಕೆ ವ್ಯಾಖ್ಯಾನ ಬರೆದ್ರು, ಮುಂದಿನ ವಾಕ್ಯಕ್ಕೆ ವೆರಿ ನೆಕ್ಸ್ಟ್ ವಾಕ್ಯಕ್ಕೂ ವ್ಯಾಖ್ಯಾನ ಬರೆದಿದ್ದಾರೆ. ಆದ್ರೆ ಈ ಲೈನ್ ಮಾತ್ರ ಎಲ್ಲರೂ ಬಿಟ್ಬಿಟ್ರು. ಇದು ಲೈನೇ ಇಲ್ಲ ಅಂತ ಅನ್ಕೊಂಡ್ಬಿಟ್ರು ಎಲ್ಲ ವ್ಯಾಖ್ಯಾನಕಾರರು, ಎಲ್ಲರೂ ಸೋತ್ರಲ್ಲಿ. ಆದ್ರೆ ಆಚಾರ್ಯರು ಬ್ರಹ್ಮಾಂಡ ಪುರಾಣದ ವಾಕ್ಯದಲ್ಲೂ ಉತ್ತರ ಕೊಡ್ತಾರೆ. ಏನು ಅಂತಂದ್ರೆ, ಯೋಗಿಗಳಾಗಿ ನೀವು ಯಾಕೆ ಸಾಧನೆಯಿಂದ ಪರಿಪಕ್ವವಾದ ಫಲವನ್ನು ಅನುಭವಿಸ್ತೀರಲ್ಲ, ಮೋಕ್ಷ, ಅದಕ್ಕೋಸ್ಕರ ನೀವು ಯೋಗಿಗಳಾಗಬೇಕು, ಅಣಿಮಾದಿ ಸಿದ್ಧಿಗಳಾಗಬೇಕು. ಆ ಅಣಿಮಾದಿ ಸಿದ್ಧಿಗಳನ್ನು ಪಡ್ಕೊಂಡು ಅದರಿಂದ ಯೋಗಿಗಳಾಗಿ ನಿಮ್ಮ ಗುರಿಯಾಗಿರುವ ಮೋಕ್ಷವನ್ನು ಪಡೀರಿ. ಅದಕ್ಕೋಸ್ಕರ ಯೋಗಿಗಳಾಗಿ. ಆದ್ರೆ ಯೋಗ ಸಿದ್ಧಿ ಯಾಕೆ ಬೇಡ
ಅಂತ ಪ್ರಶ್ನೆ ಮಾಡಿದ್ರೆ ಅದಕ್ಕೆ 2 ಉತ್ತರಗಳು ಅಂತ ಆಚಾರ್ಯರು. ಈ ಸಿದ್ಧಿಯನ್ನ ಎಲ್ಲಾದ್ರೂ ನಾವು ತೋರಿಸ್ಲಿಕ್ಕೆ ಅಂತ ಹೋದ್ರೆ, ಉದಾಹರಣೆಗೆ ಯಾರು ಸೌಬರಿ ಋಷಿಯ ಕಥೆ ಬರ್ತಿದೆ, ಭಾಗವತದ 9ನೇ ಸ್ಕಂದದಲ್ಲಿ ಬರುತ್ತೆ. ಸೌಬರಿ ಋಷಿ ಕಥೆ ಏನಾಯಿತು? ಯೋಗಿ, ಮಹಾನ್ ಯೋಗಿ, ತನ್ನಿಗೆ ಮುಂದೆ ಎಷ್ಟು ಜನ್ಮಗಳಿದೆ ಅಂತ ತಿಳ್ಕೊಳ್ಬೇಕು ಅನ್ನೋದಕ್ಕೋಸ್ಕರ ಅಂತ ಯೋಗ ಇತ್ತು. ನಾಳೆ ಏನಿದೆ, ಮುಂದೆ ಏನಿದೆ ಅಂತಲೇ ತಿಳ್ಕೊಳ್ಳೋ ಯೋಗ್ಯತೆ ಇಲ್ಲ ನಮಗೆ. ಆದ್ರೆ ಸೌಬರಿ ಋಷಿಗಳು ತಪಸ್ಸಿಗೆ ಅಂತ ನೀರಿನ ಒಳಗಡೆ ಕೂತಾಗ, ಇನ್ನೂ ನನಗೆ ಈ ಲಿಂಗ ದೇಹ ಬಿಡ್ಲಿಕ್ಕೆ ಎಷ್ಟು ಜನ್ಮಗಳು ಹತ್ತಬೇಕು ನಾನು ಅನ್ನೋದನ್ನು ನೋಡ್ಕೊಳ್ಳೋಣ ಅಂತ ಒಮ್ಮೆ ಕಣ್ಣು ಮುಚ್ಚಿ ದಿವ್ಯ ದೃಷ್ಟಿಯಿಂದ ನೋಡ್ಕೊಳ್ಬೇಕು ಅಂತಂದ್ರೆ ಯೋಗ ಇರಲೇಬೇಕಲ್ಲ, ಯೋಗ ಸಿದ್ಧಿ. ಆ ಯೋಗ ಸಿದ್ಧಿಯಿಂದ ಏನ್ ಕಾಣ್ತು? ಇನ್ನೂ 50 ದೇಹಗಳಾಗಬೇಕು ನಿಂದು ಅಂತ ಕಾಣ್ತು. ಅದಕ್ಕೆ ಏನ್ ಮಾಡಿದ್ರು? ಇದ್ದಕ್ಕಿದ್ದಂತೆ 50 ದೇಹಗಳನ್ನು ಪಡೆದ್ರು. 50 ದೇಹಗಳನ್ನು ಪಡೆದ್ರು, 50 ಜನ ಹೆಣ್ಣನ್ನು ಮದುವೆ ಆದ್ರು. ಆ ಮದುವೆ ಆದ್ಮೇಲೆ ಏನಾಯ್ತು? ಮದುವೆಗೆ ನಿಂತು ಹೋಗಿದ್ದಿದ್ರೆ ಮುಗಿದೋಗ್ತಿತ್ತು. ಆದ್ರೆ ಏನಾಯ್ತು? ಆ ಮದುವೆ ಆದ್ಮೇಲೆ ಅವರಲ್ಲೆಲ್ಲ ತಲೆಗೆ 110ರಂತೆ ಮಕ್ಕಳು ಹುಟ್ಟಿದ್ರು. ಒಂದು ದೇಹ, ಒಂದು ಹೆಣ್ಣಿನ ಜೊತೆಗೆ ಆದ ಸಂಪರ್ಕ, ಸಂಸಾರ. 50 ದೇಹ ಅಲ್ವಾ, 50 ಶರೀರಗಳಿಗೆ 50 ಮಡದಿಯರನ್ನು ಮದುವೆ ಆದ. ಒಂದು ಶರೀರ, ಒಂದು ಸ್ತ್ರೀಯ ಜೊತೆಗೆ, ಒಂದು ರೂಪದ ಜೊತೆಗೆ ವಿವಾಹಕ್ಕೆ 110 ಮಕ್ಕಳು ಅಂತ ಲೆಕ್ಕ. ಅಂದ್ರೆ ಎಷ್ಟಾಯ್ತು? 50 ಜನ ದೇಹಕ್ಕೆ 110 ಅಂತ ಇಟ್ಕೊಂಡ್ರೆ 5500 ಅಂತ ಲೆಕ್ಕ, ಹೆಚ್ಚು ಕಮ್ಮಿ ಅಲ್ವಾ? 50 × 110 ಅಂದ್ರೆ 5500 ಅಂತ ಬರ್ಬೋದು ದೋಷ. ಅಷ್ಟು ಮಕ್ಕಳು ಹುಟ್ಟಿದ್ರು. ಒಂದು ಮನೆಯಲ್ಲಿ ನಾಮಕರಣ ಮುಗಿಲಿಕ್ಕೆ ಇನ್ನೊಂದು ಮನೆಯಲ್ಲಿ ಅನ್ನಪ್ರಾಶನ ಶುರು, ಇನ್ನೊಂದು ಮನೆಯಲ್ಲಿ ಅನ್ನಪ್ರಾಶನ ಮುಗಿಲಿಕ್ಕೆ ಮೊದಲನೆಯವರ ಮನೆಯದು ಉಪನಯನ ಶುರು. ಹಿಂಗೆ ಅವ್ರ ಉಪನಯನ, ಮರಿ ಮೊಮ್ಮಕ್ಕಳು ವಿವಾಹ, ಮರಿ ಮೊಮ್ಮಕ್ಕಳದು ಚಾವಳ, ಅದು ಇದು ಅಂತ ಅಂದ್ಕೊಂಡು ಅವನಿಗೆ ಮರ್ತೇ ಹೋಗ್ಬಿಡ್ತು. ಕೊನೆಗೆ ನಾನು ಯಾಕೆ ಬಂದಿದ್ದೀನಿ ಅಂತಲೇ ಮರ್ತು ಹೋಗ್ಬಿಡ್ತಾನೆ. ಹಾಗಾಗಿ ಯೋಗ ಸಿದ್ಧಿಯನ್ನು ಯಾಕೆ ತೋರಿಸ್ಬೇಡ ಅಂದ್ರೆ ಇದಕ್ಕೋಸ್ಕರ. ಯೋಗ ಸಿದ್ಧಿ, ಯೋಗಿ ಆಗು, ಆದ್ರೆ ಯೋಗ ಸಿದ್ಧಿಯನ್ನು ತೋರಿಸ್ಲಿಕ್ಕೆ ಹೋಗ್ಬಿಟ್ರೆ ಅದೇನದು? ಅದು ಮಹಾ ಅನರ್ಥ. ಅದು ಯಾವುದಕ್ಕೆ ಅಂತಂದ್ರೆ ಅದು ಸಂಸಾರ ಬಂಧನಕ್ಕೆ ಕಾರಣ ಆಗತ್ತೆ ಹೊರತು ಸಂಸಾರ ವಿಮೋಚನಕ್ಕೆ ಕಾರಣ ಆಗೋದಿಲ್ಲ. ಸಿದ್ಧಿಯನ್ನು ತೋರಿಸ್ಲಿಕ್ಕೆ ಹೋದ್ರೆ ಇದು ವ್ಯತ್ಯಾಸ ಅಂತ ಆಚಾರ್ಯರು. ಆದ್ರೆ ಉಳಿದವರು ಯಾರು ಈ ವ್ಯಾಖ್ಯಾನ ಬರೆಯಲಿಲ್ಲ. ಇದು ಒಂದು ಕಾರಣ. ಇನ್ನೊಂದೇನು ಅಂತಂದ್ರೆ ಬಹಳ ಸುಂದರವಾದ ಅರ್ಥವನ್ನು ಹೇಳ್ತಾರೆ ಆಚಾರ್ಯರು. ಯೋಗಿಯಾಗೂ ಯೋಗ ಸಿದ್ಧಿಯನ್ನು ವ್ಯಕ್ತಪಡಿಸಬೇಡ ಎಲ್ಲೋ ಅಂತ ಹೇಳಿ ಕಾರಣ ಏನು ಅಂತಂದ್ರೆ, ಯೋಗಿ ಆದ್ಮೇಲೆ ಟಾರ್ಗೆಟ್ ಏನು? ಗುರಿ ಮೋಕ್ಷ. ಮೋಕ್ಷ ಸಿಕ್ತು. ಸಪೋಸ್ ಇಲ್ಲಿ ಏನಾದ್ರೂ ಯೋಗ ಸಿದ್ಧಿಯಿಂದ ನೀನೇನಾದ್ರೂ ಕಾರ್ಯಪ್ರವೃತ್ತಿ ಮಾಡಿಬಿಟ್ರೆ ಮೋಕ್ಷ ಕಟ್ಟಿಟ್ಟ ಬುತ್ತಿನೇ. ಯಾರು ಯೋಗಿಯೋ ಅವನಿಗೆ ಮೋಕ್ಷ ಕಟ್ಟಿಟ್ಟ ಬುತ್ತಿಯೇ. ಆದ್ರೆ ಮೋಕ್ಷದಲ್ಲಿ ಆನಂದ ಹ್ರಾಸ ಆಗುತ್ತೆ. ಯಾಕೆ ಅಂತಂದ್ರೆ ಅದಕ್ಕೆ ಬೇಕಾದ ಪುಣ್ಯ ಹ್ರಾಸ ಆಯಿತು. ಯೋಗದಿಂದ ಪುಣ್ಯ ಸಂಪಾದನೆ ಆಗೋಗಿದೆ. ಯೋಗ ಸಿದ್ಧಿಯ ವ್ಯಕ್ತತೆಯಿಂದ ಪುಣ್ಯ ಹ್ರಾಸ ಆಗ್ಲಿಕ್ಕೆ ಶುರುವಾಯಿತು. ಆದ್ರಿಂದ ಅವರಿಗೆ ಮೋಕ್ಷದಲ್ಲಿ ಪುಣ್ಯ ಹ್ರಾಸ ಆಗತ್ತೆ. ಅದಕ್ಕೋಸ್ಕರ ಯೋಗಿಯಾಗೂ ಯೋಗ ಸಿದ್ಧಿಯಿಂದ ಹೊರಗಡೆ ಅದರ ಕಾರ್ಯವನ್ನು ಮಾತ್ರ ಮಾಡಲಿಕ್ಕೆ ಹೋಗಬೇಡ. ಇದು ಪರಮಾತ್ಮ ಜಗತ್ತಿಗೆ ನೀಡಿದ ಚಿಂತನೆ, ಬೋಧನೆ. ಹೀಗೆ ಯೋಗ ಸಿದ್ಧಿಯಿಂದ ಯೋಗಿಗಳು ಆ ಪರಮಾತ್ಮನನ್ನು ಪಡೆದ ಮೇಲೆ ತಮ್ಮ ಲಾಭಕ್ಕೋಸ್ಕರ ಅಂತ ಹೇಳಿ, ಅಲ್ಲೇ ಲಾಭ ಅಲ್ವಾ, ಇವನು ಏನ್ ಲಾಭ? ಇವನು ಅಂದ್ಕೊಂಡಿದ್ದ ಇವನ ವಿಷಯ ಬೇರೆ. 50 ದೇಹವನ್ನು ಪಡೆದು ಇದ್ದಕ್ಕಿದ್ದಂತೆ ಈ ಜನ್ಮದಲ್ಲೇ ಎಲ್ಲ ಖಾಲಿ ಮಾಡ್ಕೊಂಡ್ಬಿಡೋಣ, ಡೈರೆಕ್ಟ್ ಮೋಕ್ಷಕ್ಕೆ ಹೋಗ್ಬಿಡೋಣ ಅಂತ ಏನೋ ಯೋಚನೆ ಮಾಡ್ಕೊಂಡು ಹೋದ ಸ್ವಾರ್ಥಕ್ಕೋಸ್ಕರ ಅಂತ. ಆದ್ರೆ ಏನಾಯ್ತು? ಕೊನೆಗೆ ಅವ್ರ ಉಪನಯನ, ಇವ್ರ ನಾಮಕರಣ ಅಂತ ಹೇಳಿ ಯಾರು ಎಷ್ಟು 50 ಜನರಲ್ಲಿ ಹುಟ್ಟಿದ ಮಕ್ಕಳದ್ದು ಅಂತಂದ್ರೆ 5500 ಜನರ ನಾಮಕರಣ ಯಾವಾಗ ಆಗಬೇಕು? 5500 ಜನದ್ದು ಉಪನಯನ ಯಾವತ್ತಾಗಬೇಕು? ಅವ್ರ ವಿವಾಹಗಳು ಯಾವಾಗ ಆಗಬೇಕು? ಒಬ್ಬರು ಮುಗಿದು ಹಿಂಗೆ ನಾ ಹೋಗ್ತೀನಿ ಅಂತ ಒಂದು ಬ್ಯಾಗ್ ಹಿಡ್ಕೊಂಡು ಹೊರಡೋದು. ಆವಾಗ ಹೊರಡುವಾಗ 3ನೇವ್ರು ಬಂದು ಹೇಳೋದು ನಂದೊಂದು ಮಗನ ಮದುವೆ ನೋಡ್ಕೊಂಡು ಹೋಗ್ಬಿಡು ಅಂತ. ಆವಾಗ ಮತ್ತೆ ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ಇನ್ನೊಬ್ರು ಬಂದು ಹೇಳೋದು. ಹಿಂಗೆ ಮುಂದೆ ಎಷ್ಟೋ 1000 ವರ್ಷಗಳ ಕಾಲ ಸಂಸಾರವನ್ನು ಅನುಭವಿಸುವ ಪ್ರಸಂಗ ಬಂದಂತೆ ಸೌಬರಿ. ಹಾಗಾಗಿ ಯೋಗ ಸಿದ್ಧಿಯನ್ನ ಸ್ವಾರ್ಥಕ್ಕೋಸ್ಕರ, ಲಾಭಕ್ಕೋಸ್ಕರ ಏನಾದ್ರೂ ಬಳಸ್ಕೊಳ್ಳುವ ಪ್ರಯತ್ನಕ್ಕೆ ಹೋದ್ರೆ ಅದು ಸಂಸಾರ ಬಂಧನಕ್ಕೆ ಕಾರಣ ಆಗತ್ತೆ ಹೊರತು ಅದು ಮೋಚನಕ್ಕೆ ಕಾರಣ ಆಗೋದಿಲ್ಲ. ಮುಕ್ತಿ ಇದ್ದೇ ಇದೆ ನಿನಗೆ ಮುಂದೆ, ಆದ್ರೆ ಇಷ್ಟೆಲ್ಲ ಅನುಭವಿಸಿ ಆಮೇಲೆ ಮುಕ್ತಿಗೆ ಬರಬೇಕು. ಇದು ಪ್ರಾರಬ್ಧ ಅಲ್ಲ, ವ್ಯತ್ಯಾಸ ಇದೆ. ಪ್ರಾರಬ್ಧ ಅನುಭವಿಸಿದ ಮೇಲೇನೆ ಅನುಪನ ಅಪರೋಕ್ಷ ಆಗೋದು. ಪ್ರಾರಬ್ಧಕ್ಕೂ
ಇದಕ್ಕೂ ವ್ಯತ್ಯಾಸ ಇದೆ. ಪ್ರಾರಬ್ಧ ಅನುಭವಿಸೋದು, ಅದಾದ್ಮೇಲೆ ಮೋಕ್ಷಕ್ಕೆ ಹೋಗೋದು, ಅದು ಬೇರೆ, ಅದೊಂದು ಸ್ವಭಾವ. ಆದ್ರೆ ಪ್ರಾರಬ್ಧ ಎಲ್ಲ ಮುಗಿದ ಮೇಲೂ ಕೂಡ ಸ್ವಾರ್ಥಕ್ಕೋಸ್ಕರ ಏನಾದ್ರೂ ನಾವು ಯೋಗ ಸಿದ್ಧಿಯನ್ನು ಪ್ರಯೋಗ ಮಾಡಿಬಿಟ್ರೆ ಮತ್ತೆ ಅದ್ರ ಸಪರೇಟೇ ಅಕೌಂಟ್ ಅದು. ಮತ್ತೆ ಅಲ್ಲಿದೆಲ್ಲ ಅನುಭವಿಸಿ ಖಾಲಿ ಮಾಡ್ಕೊಂಡು ಆಮೇಲೆ ಮೋಕ್ಷಕ್ಕೆ ಹೋಗ್ಬೇಕು. ಅಲ್ಲಿ ಹೋದ್ಮೇಲೂ ಏನಿದೆ, ಮತ್ತೆ ಆನಂದ ತ್ರಾಸ ಇದೆ. ಆದ್ರಿಂದ ಇಷ್ಟು ಅನರ್ಥವನ್ನು ಮಾಡಿಕೊಳ್ಳೋದಕ್ಕಿಂತ ವಿದ್ಯೆಯನ್ನು ಕಲಿ, ಅದನ್ನು ಪ್ರಯೋಗ ಮಾಡ್ಲಿಕ್ಕೆ ಹೋಗ್ಬೇಡಿ. ಯಾಕೆ ಪ್ರಯೋಗ ಮಾಡಬೇಕು? ಆದ್ರಿಂದ ಯೋಗ ಸಿದ್ಧಿಯನ್ನ ಸ್ವಾರ್ಥಕ್ಕೋಸ್ಕರ, ಲಾಭಕ್ಕೋಸ್ಕರ ಅಂತ ಬಳಸಿಕೊಳ್ಳಬಾರದು ಅನ್ನೋದನ್ನ ಪರಮಾತ್ಮ ಸೌಬರಿ ಋಷಿಯ ಉದಾಹರಣೆಯನ್ನು ಕೊಟ್ಟು ಶುಕಮುನಿಗಳು ಪರೀಕ್ಷಿತ್ ರಾಜನಿಗೆ ಮುಂದೆ ಆ ಕಥೆಯನ್ನು ಹೇಳ್ತೇನೆ ವಿಸ್ತಾರವಾಗಿ ಅಂತ ಹೇಳಿ ಅದೊಂದು ಸೂಕ್ಷ್ಮವಾಗಿ ಆ ಹಿಂಟನ್ನು ಕೊಟ್ಟು ಶುಕಮುನಿಗಳು ಪರೀಕ್ಷಿತ್ ರಾಜನಿಗೆ ಭಗವಂತನ ವಿಷಯದಲ್ಲಿ ಬಂದಿರತಕ್ಕಂತಹ ಈ ಯೋಗ ಸಿದ್ಧಿ ಬೇಕು, ಆದರೆ ಯೋಗ ಸಿದ್ಧಿಯ ಪ್ರಭಾವ ಬೇಡ ಅನ್ನುವ ವಿಷಯದ ವ್ಯತ್ಯಾಸ ಯಾಕೆ ಅನ್ನೋದನ್ನು ಕೇಳಿದ್ದಕ್ಕೆ ಶುಕಮುನಿಗಳು ಪರೀಕ್ಷಿತನಿಗೆ ಉತ್ತರವನ್ನು ಕೊಟ್ಟಿದ್ದಾರೆ. ಯಾಕೆ ಅಂದ್ರೆ ಅದು ಭಯಕ್ಕೆ ಕಾರಣ. ಭಯ ಅಂದ್ರೆ ಏನರ್ಥ? ಭಯ ಅಂದ್ರೆ ಸಂಸಾರ ಅಂತ ಅರ್ಥ ಅಷ್ಟೇ. ಭಯ, ಭವ, ಈ ಎಲ್ಲ ಶಬ್ದಗಳ ಹೆಸರು ಯಾವುದಕ್ಕೆ? ಅದು ಸಂಸಾರಕ್ಕೇನೆ. ಆದ್ರಿಂದ ಹೀಗೆ ಆ ಭಯಕ್ಕೆ ಕಾರಣವಾದದ್ದು ಸ್ವಾರ್ಥಕ್ಕೋಸ್ಕರ, ಲಾಭಕ್ಕೋಸ್ಕರ ಅಂತ ಹೇಳಿ ಯೋಗ ಸಿದ್ಧಿಯನ್ನು ಉಪಯೋಗಿಸ್ಕೊಂಡ್ಬಿಟ್ರೆ ಅದು ಸೌಬರಿಯಂತೆ ವಿಷಯಾಸಕ್ತಿಗೆ ಕಾರಣ ಆಗಿ ಏನಾಯ್ತು, ಮುಂದೆ ತಪಶಕ್ತಿನೇ ಹಾಳಾಗೋಯ್ತು ಪೂರ್ತಿ. ಯಾವುದರಿಂದ ದೇಹ, ಯಾವ ತಪಶಕ್ತಿಯಿಂದ ತಾನು ಏನ್ ಕಂಡ್ಕೊಂಡ, ಮುಂದೆ ಎಷ್ಟು ಜನ್ಮಗಳಿದೆ ಅನ್ನೋದು ಕಂಡ್ಕೊಂಡ, ಆದ್ರೆ ಕೊನೆಗೆ ಏನಾಯ್ತು, ಅದೇ ತಪಶಕ್ತಿನೇ ನಾಶ ಆಗ್ಲಿಕ್ಕೆ ಶುರುವಾಯ್ತು. ಹಾಗಾದ್ರೆ ಇದು ಬಾಧಕವೋ ಸಾಧಕವೋ ಅನ್ನೋದು ಯೋಚನೆ ಮಾಡಬೇಕು. ಇದನ್ನ ಜಗತ್ತಿಗೆ ಉಪದೇಶ ಮಾಡಲಿಕ್ಕೋಸ್ಕರ ಪರಮಾತ್ಮ ಬೋಧನೆ ಮಾಡಿದ ಉದ್ದೇಶ ಏನು ಅಂತಂದ್ರೆ, ನೀವು ಯೋಗಿಗಳಾಗಿ ಆದ್ರೆ ಆ ಯೋಗ ಸಿದ್ಧಿಯನ್ನು ಎಲ್ಲಿಯೂ ಕೂಡ ತೋರಿಸುವ ಅಧಿಕಾರ ನಿಮಗಿಲ್ಲ. ಜೊತೆಯಲ್ಲಿ ಇನ್ನೊಂದು ಆವಾಗಲೇ ಹೇಳಿದೆ, ಪರಕಾಯ ಪ್ರವೇಶ, ಪರದೇಹದಲ್ಲಿ ಪ್ರವೇಶ ಮಾಡೋದು ಕೂಡ ಹಾಗೆ, ಅದು ದೋಷಗ್ರಸ್ತ ಆಗ್ಬಿಡುತ್ತೆ. ಕ್ಷುದ್ರ ಉಪಾಸನೆ ಮಾಡುವವರಿಗೆ ಸಮಸ್ಯೆ ಇಲ್ಲ, ಯಾಕೆಂದ್ರೆ ಅವರಿಗೆ ಒಳ್ಳೇದಾಗೋದೇ ಇಲ್ಲ. ಈಗಲೂ ಕೆಟ್ಟದ್ದೇ. ತಮ್ಮ ದಾರಿದ್ರ್ಯವೇ ತಮಗಿರುತ್ತೆ, ಕೆಲವೊಮ್ಮೆ ಹಾಗೆ ಆಗಿರುತ್ತೆ. ತಮ್ಮ ದಾರಿದ್ರ್ಯವೇ ತಮಗೆ ಅಂಟ್ಕೊಂಡಿರುತ್ತೆ, ಮತ್ತೆ ಹುಡ್ಕೊಂಡು ಇನ್ನೊಬ್ಬರ ಮನೆಗೆ ಹೋಗೋದು ದಾರಿದ್ರ್ಯಕ್ಕೋಸ್ಕರ. ಇದು ಹಂಗಾಗೋಗ್ಬಿಡುತ್ತೆ. ಈ ಕ್ಷುದ್ರ ಉಪಾಸನೆ ಮಾಡಿ ಪರಕಾಯ ಪ್ರವೇಶವನ್ನು ಯಾರು ಪಡಿತಾರೆ, ಕ್ಷುದ್ರ ಉಪಾಸನೆಯೇ ಪರಮ ದಾರಿದ್ರ್ಯ. ಅದರ ಜೊತೆಯಲ್ಲಿ ಪರಕಾಯ ಪ್ರವೇಶವನ್ನು ಮಾಡಿಕೊಂಡು ಅವರ ದಾರಿದ್ರ್ಯವನ್ನು ನಾವು ಅಂಟಿಸ್ಕೊಳ್ಳೋದು. ಅಂದಮೇಲೆ ಮುಂದೆ ಯಾವಾಗ ಒಳ್ಳೆಯದಾಗಿ ಸಾಧ್ಯ? ಆದ್ರಿಂದ ಈ ಯೋಗ ಸಿದ್ಧಿಗಳು ಇದು ನಿಮಗೆ ವಿದ್ಯೆಯ ರೂಪದಲ್ಲಿ ಇರಲಿ ಹೊರತು, ಯಾಕೆ ಮೋಕ್ಷ ಆಗ್ಬೇಕಂತಾದ್ರೆ ಈ ಸಿದ್ಧಿಗಳು ಬೇಕೇ ಬೇಕು. ಆದ್ರೆ ಅವುಗಳ ಉಪಯೋಗ ಮಾತ್ರ ಸರ್ವಾತ್ಮನ ನಿಮ್ಮಿಂದ ನಡಿಬಾರದು ಅನ್ನುವ ಬಹಳ ಸ್ಪಷ್ಟವಾದ ನಿಖರವಾದ ಉಪದೇಶವನ್ನ ಪರಮಾತ್ಮ ಅದು ಜಗತ್ತಿಗೆ ತನ್ನ ಮಕ್ಕಳ ಮುಖಾಂತರ ತಾನು ನೀಡಿದ್ದಾನೆ. ಜೊತೆಯಲ್ಲಿ ಪರಮಾತ್ಮ ಮಾಡಿದ್ದೇನು ಅಂತಂದ್ರೆ ಅಭೇದ ಉಪಾಸನೆಯನ್ನು ಮಾಡಿ ತೋರಿಸಿದ್ದಾನೆ. ಇವನಿಗೆ ಯಾಕೆ ಅಭೇದ ಉಪಾಸನೆ? ಇವನಿಗೆ ಅವಶ್ಯಕತೆನೇ ಇಲ್ಲ. ಆದ್ರೆ ಎಲ್ಲರೂ ಹೇಳಿದ್ರು, ಎಲ್ಲ ವ್ಯಾಖ್ಯಾನಕಾರರು ಈ ಶ್ಲೋಕಕ್ಕೆ ವ್ಯಾಖ್ಯಾನ ಬರೆಯುವಾಗ ಹೇಳಿದ್ರು ಏನು ಅಂತಂದ್ರೆ, ಪರಮಾತ್ಮ ಅಭೇದ ಉಪಾಸನೆಯನ್ನು ಮಾಡಿದ. ಅದ್ವೈತಿಗಳ ಪ್ರಕಾರ ಅಂತೂ ಮಾತಾಡೋ ಅವಶ್ಯಕತೆನೇ ಇಲ್ಲ, ಯಾಕೆಂದ್ರೆ ನಾನು ಅವನು ಒಂದೇ ಅನ್ನುವ ಭಾವನೆಯಲ್ಲಿ ಇರ್ತಾರೆ. ಆದ್ರಿಂದ ಅವರ ಪ್ರಕಾರ ಈ ಪ್ರಶ್ನೆ ಹುಟ್ಟೋದಿಲ್ಲ. ಅಭೇದ ಉಪಾಸನೆ ಮಾಡಿದಾನೆ ಅಂದ್ರೆ ಅವನು ಇದ್ದಾಗಲೂ ಅಭಿನ್ನನೇ, ಯೋಗ ಬಂದ ಮೇಲೂ ಅಭಿನ್ನನೇ, ಆದ್ರಿಂದ ಅವನೇ ಇವನು ಅನ್ನುವ ಭಾವನೆ ಅವರಿಗಿರುತ್ತೆ ಅಂತ. ಆದ್ರೆ ಏನು ಅಭೇದ ಉಪಾಸನೆ ಬರುವ ಪ್ರಶ್ನೆಯಲ್ಲಿ ಅಂತಂದ್ರೆ, ಋಷಭನಾಮಕನಾದ ಪರಮಾತ್ಮ ಯಾಕೆ ಅಭೇದ ಉಪಾಸನೆ ಮಾಡ ನೋಡಿ, ಸೌಬರಿ ಮುಂತಾದ ಋಷಿಗಳು ಅಭೇದ ಉಪಾಸನೆಯನ್ನು ಮಾಡ್ತಾರೆ ಅಂತಂದ್ರೆ ಅದಕ್ಕೊಂದು ಅರ್ಥ ಇದೆ. ಪರಮಾತ್ಮನೇ ಅಭೇದ ಉಪಾಸನೆಯನ್ನು ಮಾಡ, ತನ್ನನ್ನು ತಾನೇ ಉಪಾಸನೆ ಮಾಡೋದು ಅಂದ್ರೆ ಏನರ್ಥ? ಇದು ಸರಿ ಅಂತ ಅನ್ಸೋದಿಲ್ಲಲ್ವಾ ಇದು ಅಂತ ಆಚಾರ್ಯರು ಪ್ರಶ್ನೆ ಹಾಕೊಳ್ತಾರೆ ಅವರೇ. ಅದಕ್ಕೆ ಅವರೇ ಉತ್ತರವನ್ನು ಕೊಡ್ತಾರೆ. ಏನು ಅಂತಂದ್ರೆ, ಪರಮಾತ್ಮ ಅಭೇದ ಉಪಾಸನೆಯನ್ನು ಮಾಡಿದ ಅಂತಂದ್ರೆ ಅವಧೂತ ಚರೆಯಲ್ಲಿ ಬಂದ ಯೋಗಿಗಳು ಅವರಿಗೆ ಮೋಕ್ಷ ಆಗ್ಬೇಕಾದ್ರೆ ಅಭೇದ ಉಪಾಸನೆ ಅನ್ನೋದು ತುಂಬಾ ಪ್ರಧಾನವಾದ ಅಂಶ. ಏನು ಅಭೇದ ಉಪಾಸನೆ? ನಾನು ಪರಮಾತ್ಮ ಇಬ್ಬರು ಅಭಿನ್ನ ಅನ್ನುವ ಉಪಾಸನೆ ಅಲ್ಲ. ಅಭೇದ ಉಪಾಸನೆ ಅಂದ್ರೆ ಪರಮಾತ್ಮನ ಮೂಲ ರೂಪಗಳು ಯಾವುದು, ಪರಮಾತ್ಮನ ಅವತಾರ ರೂಪಗಳು ಯಾವುದು, ಅವೆರಡಕ್ಕೂ ಅಭೇದ ಇದೆ. ಅಂದ್ರೆ ಮೂಲ ರೂಪದಲ್ಲಿರುವ ಶಕ್ತಿ ಸಾಮರ್ಥ್ಯಗಳು ಅವತಾರ ರೂಪಗಳಿಲ್ಲ ಅಂತ ಕೆಲವರು ಭಾವನೆ ಇದೆ. ಮೂಲ ರೂಪ ಅಂದ್ರೆ ಯಾವುದು? ನಾರಾಯಣಾದಿ ರೂಪಗಳು. ಅವತಾರ ರೂಪ ಅಂತಂದ್ರೆ ಯಾವುದು? ನಮ್ಮ ತಿಳುವಳಿಕೆ ಬರೋದು ರಾಮಕೃಷ್ಣಾದಿ ರೂಪಗಳು ಅಂತ. ಹಾಗಾದ್ರೆ ರಾಮಕೃಷ್ಣಾದಿ ರೂಪಗಳಲ್ಲಿ ಏನು ಸಾಮರ್ಥ್ಯ ಇದೆ, ಆ ಸಾಮರ್ಥ್ಯ ಮೂಲ ರೂಪಕ್ಕೆ ಇಲ್ಲ. ಅಥವಾ ಮೂಲ ರೂಪಕ್ಕೆ ಏನು ಸಾಮರ್ಥ್ಯ ಇದೆ, ಅದು ಅವತಾರ ರೂಪಗಳಾಗಿರ್ತಕ್ಕಂತಹ ರಾಮಕೃಷ್ಣಾದಿ ರೂಪಗಳಲ್ಲಿ ಇಲ್ಲ ಅಂತ. ಹೀಗೆ ಕೆಲವರ ಉಪಾಸನೆಯ ಕ್ರಮ ಇದೆ. ಯೋಗಿಗಳ ಲಕ್ಷಣದವರೆಗೆ ಬರ್ತಾರೆ. ಆದ್ರೆ ಏನಾಗ್ಬಿಡುತ್ತೆ ಆಮೇಲೆ ಅಲ್ಲಿ ಪ್ಲಾಟ್ಫಾರ್ಮ್ ಚೇಂಜ್ ಆಗೋದು. ಅಲ್ಲಿ ಪ್ಲಾಟ್ಫಾರ್ಮ್ ಏನು ಅಂತಂದ್ರೆ ಅವರ ಪ್ರಕಾರ
ನಾನು ಪರಮಾತ್ಮ ಒಬ್ಬನೇ ಅನ್ನೋ ಅಭೇದ ಉಪಾಸನೆ ಪ್ರಾರಂಭ ಆಗೋಗ್ಬಿಡುತ್ತೆ. ಈ ರೀತಿಯಾದ ಅಭೇದ ಉಪಾಸನೆ ಅಲ್ಲ ಅಂತಾರೆ ಶುಭಮನಿಗಳು ಪರೀಕ್ಷಿತರಾಜನಿಗೆ ಹೇಳುವಾಗ. ಆಚಾರ್ಯರು ಅದಕ್ಕೆ ಉತ್ತರವನ್ನು ಕೊಡ್ತಾರೆ. ಇದು ಉಪಾಸನೆ ಅಲ್ಲ. ಯೋಗ ಸ್ಥಾನವನ್ನು ಪಡೆದ ಮೇಲೆ, ಯೋಗಿ ಆದ ಮೇಲೆ ಮುಂದೆ ಅವನು ಅಭೇದ ಉಪಾಸನೆಯನ್ನು ಮಾಡಿ ಆಮೇಲೆ ಅವನು ಮೋಕ್ಷ ಪಡೆಯೋದು ಅಂತಂದ್ರೆ, ಅಭೇದ ಉಪಾಸನೆ ಅಂದ್ರೆ ಏನರ್ಥ? ಅವನಿಗೂ ಪರಮಾತ್ಮನಿಗೆ ಅಭೇದ ಅಲ್ಲ, ಪರಮಾತ್ಮನ ಮೂಲ ರೂಪಗಳಿಗೂ ಅವತಾರ ರೂಪಗಳಿಗೂ ಅಭೇದ ಇದೆ ಅನ್ನುವ ಉಪಾಸನೆ ಮಾಡಿದ್ರೆ ಮಾತ್ರ ಅವನಿಗೆ ಮೋಕ್ಷ ಆಗುತ್ತೆ. ಇಲ್ಲ ಅಂದ್ರೆ ಏನಾಯ್ತು? ಅನರ್ಥ ಜ್ಞಾನ ಅಲ್ವಾ? ಯೋಗ ಎಲ್ಲ ಇದೆ, ನಮಗೆ ಯೋಗ ಸಿದ್ಧಿಯೆಲ್ಲ ಪಡ್ಕೊಂಡಿದ್ದೀವಿ. ಲಾಸ್ಟ್ ಸ್ಟೆಪ್, ಆ ಲಾಸ್ಟ್ ಸ್ಟೆಪ್ ಬರಿಬೇಕಾದ್ರೆ ಆನ್ಸರು ಎಲ್ಲ ಬರೆದಿದ್ದಾನೆ. ಕನ್ಕ್ಲೂಷನ್ಗೆ ಬರಬೇಕಾದ್ರೆ ಏನ್ ಮೇನ್ ಪಾಯಿಂಟ್ ಬರಿಬೇಕಾಗಿತ್ತು ಅದು ಬರದೇ ಇಲ್ಲ ಅಂದ್ರೆ ಏನಾಯ್ತು? ಮಾರ್ಕ್ಸ್ ಹೋಯ್ತೋ ಇಲ್ಲೋ? ಅದಕ್ಕೆ ಆಚಾರ್ಯರು ಉತ್ತರವನ್ನು ಕೊಟ್ಟರು. ಅಭೇದ ಉಪಾಸನೆ ಅನ್ನೋದು ಮೋಕ್ಷಕ್ಕೆ ಪ್ರಧಾನವಾದ ಕಾರಣ. ಯಾರ ಭೇದ ಉಪಾಸನೆ? ನನಗೂ ಪರಮಾತ್ಮನಿಗೆ ಅಭೇದ ಇದೆ ಅಂತ ಅರ್ಥ ಅಲ್ಲ. ಪರಮಾತ್ಮನ ರೂಪಗಳಲ್ಲಿ ಅಭೇದ ಇದೆ. ಮೂಲ ರೂಪ, ಆವೇಶ ರೂಪ, ಅವತಾರ ರೂಪಗಳು ಏನೇ ಇರಲಿ, ಆ ಎಲ್ಲ ರೂಪಗಳಿಗೂ ಕೂಡ ಪರಮಾತ್ಮನ ರೂಪಗಳಲ್ಲಿ ಅಭೇದ ಇದೆ ಅಂತ ಈ ಕ್ಲಾರಿಟಿ ಯಾವಾಗ ಬರುತ್ತೆ? ಅದಾದ್ಮೇಲೆ ಮೋಕ್ಷಕ್ಕೆ ಪರಮಾತ್ಮ ಹೇಳ್ಕೊಳ್ತಾನೆ ಅನ್ನೋದು ಜಗತ್ತಿಗೆ ಅವಧೂತ ಚರ್ಯೆಯನ್ನ ಯಾರು ಆಶ್ರಯಿಸ್ತಾರೆ ಜೀವರು, ಆ ಜೀವರಿಗಾಗಿ ಪರಮಾತ್ಮ ಇದನ್ನು ಬೋಧನೆ ಮಾಡಿದ. ಇಷ್ಟನ್ನೆಲ್ಲ ಬೋಧನೆ ಮಾಡಿ ಆ ಪರಮಾತ್ಮ ಮುಂದೆ ಕರ್ನಾಟಕ ಭಾಗದಲ್ಲಿ ಬರುವಂತಹ ಕೊಡಚಾದ್ರಿ ಅಂತ ಒಂದು ಊರು, ಆ ಕೊಡಚಾದ್ರಿ ಅನ್ನುವ ಗ್ರಾಮಕ್ಕೆ ಬಂದಿದ್ದಾನೆ. ಅಲ್ಲಿ ಬಂದಾಗ ಬರುವಾಗಲೇ ಮೈ ಮೇಲೆ ಬಟ್ಟೆ ಇಲ್ಲ, ಕೂದಲೆಲ್ಲ ಕೆದರ್ಕೊಂಡಿದ್ದಾನೆ, ಗಡ್ಡ ಬಿಟ್ಟಿದ್ದಾನೆ, ಆಮೇಲೆ ಬಾಯಲ್ಲಿ ಕಲ್ಲು ತುಂಬ್ಕೊಂಡ್ಬಿಟ್ಟಿದ್ದಾನೆ, ಆಮೇಲೆ ಯಾರು ಮಾತಾಡಿಸಿದ್ರು ಮಾತಾಡ್ತಾ ಇಲ್ಲ, ಪೂರ್ತಿ ಹುಚ್ಚನಂತೆ, ಮೈಯೆಲ್ಲ ಕೆದರ್ಕೊಂಡು ಬಟ್ಟೆ ಇಲ್ಲದೆ ಹೀಗೆ ವಿಚಿತ್ರವಾದ ಒಂದು ವೇಷದಿಂದ ಪರಮಾತ್ಮ ಕೊಡಚಾದ್ರಿ ಅನ್ನುವ ಗ್ರಾಮವನ್ನು ಪ್ರವೇಶ ಮಾಡಿದ. ಆ ಪ್ರವೇಶ ಮಾಡ್ತಾ ಮಾಡ್ತಾ ಇದ್ದಾಗಿ ಯಾವುದೊಂದು ದೊಡ್ಡ ಕಾಡು, ಆ ಕಾಡಲ್ಲಿ ಪರಸ್ಪರ ಬಿದಿರಿನ ವೃಕ್ಷಗಳು ಜೋರಾಗಿ ಗಾಳಿ ಬೀಸಿ, ಆ ಗಾಳಿ ಬೀಸಿದಾಗ ಅವುಗಳಲ್ಲಿ ಬೆಂಕಿ ಹುಟ್ಕೊಳ್ಳೋದು. ಬಿದಿರಿನ ವೃಕ್ಷಗಳು ಒಂದಕ್ಕೊಂದು ಹೊಡ್ಕೊಂಡ್ರೆ ಬೆಂಕಿ ಹುಟ್ಕೊಳ್ಳೋದು. ಆ ಬೆಂಕಿ ಹುಟ್ಕೊಂಡಿರೋದ್ರಿಂದ ಕಾಡಿಗಿಚ್ಚು ಅಂತ ಹೇಳ್ತೀವಿ. ಆ ಕಾಡಿಗಿಚ್ಚು ಎಲ್ಲ ಕಡೆ ವ್ಯಾಪಿಸ್ತು. ನೋಡ್ತಾ ನೋಡ್ತಲೇ ಅದರೊಳಗೆ ಪ್ರವೇಶ ಮಾಡಿ ಸುಮಾರು ಹೊತ್ತಿನವರೆಗೆ ಹೊರಗೆ ಬರಲಿಲ್ಲ ಪರಮಾತ್ಮ. ಸ್ವಲ್ಪ ತಾದ್ಮೇಲೆ ಹೊರಗೆ ಬಂದ. ಆ ಹೊರಗಡೆ ಬಂದಾಗ ಅಲ್ಲಿ ಏನಾಯಿತು ಅಂತಂದ್ರೆ, ನಾನು ವಾಸುದೇವ ಅಂತ ಹೇಳ್ಕೊಂಡು ಎಲ್ಲ ಕಡೆ ಪ್ರಸಿದ್ಧಿಯನ್ನು ತೋರ್ಕೊಂಡು ಬಂದ. ಪೌಂಡ್ರಕ ವಾಸುದೇವ ಅಂತ ಕೇಳ್ತೀವಲ್ಲ ಕಥೆಯಲ್ಲಿ, ಅದು ಇದೆ. ಪೌಂಡ್ರಕ ವಾಸುದೇವ ಅಂತ ಇವನಲ್ಲ, ಅದು ಇವನು ಬರೀ ವಾಸುದೇವ ಅಂತ ಹೇಳ್ಕೊಂಡ. ಆದ್ರೆ ಅಲ್ಲಿಯ ಒಬ್ಬ ಜೈನ ರಾಜ ಅರ್ಹಂತ ಅಂತ ಅವನ ಹೆಸರು. ಅರ್ಹಂತ ಅಂತ ಹೀಗೆಲ್ಲ ಅವನದ್ದೇ ಹೆಸರುಗಳೆಲ್ಲ ವಿಕಲ್ಪಗಳು. ಆ ಅರ್ಹಂತ ರಾಜ ಈ ದೃಶ್ಯವನ್ನು ನೋಡಿದ್ದು. ಒಬ್ಬ ವ್ಯಕ್ತಿ ಕಾಡಿಗಿಚ್ಚಿನ ಒಳಗಡೆ ಪ್ರವೇಶವನ್ನ ಮಾಡಿ ಅದರಿಂದ ಹೊರಗಡೆ ಬಂದ ದೃಶ್ಯವನ್ನು ನೋಡಿ ಅವನು ನಾನು ವಾಸುದೇವ ವಾಸುದೇವ ಅಂತ ಎಲ್ಲ ಕಡೆ ಹೇಳ್ಕೊಂಡು ಬಂದ. ಇದು ಸ್ವಲ್ಪ ವಿಶಿಷ್ಟವಾಗಿ ಕಾಣ್ತಾ ಇರೋದ್ರಿಂದ ನಾನೇ ಇವನು ಅಂತ ಹೇಳ್ಕೊಂಡು ನನ್ನನ್ನು ವಾಸುದೇವ ಅಂತ ಕರೀರಿ, ನನ್ನನ್ನು ಹೀಗೆ ಉಪಾಸನೆ ಮಾಡಿ, ಇದರಿಂದ ನಿಮ್ಮ ಮೂಲ ಸಿದ್ಧಿ ನಿಮಗೆ ಸಿದ್ಧಿಸುತ್ತೆ ಅಂತ ಹಾಗೆ ಹೇಳ್ಕೊಂಡು ಅವನೇ ಎಲ್ಲ ಕಡೆ ತಿರುಗಾಡಲಿಕ್ಕೆ ಶುರು ಮಾಡಿಬಿಟ್ಟು. ಹೀಗೆ ಪರಮಾತ್ಮನ ಎರಡು ಕಾರ್ಯಗಳು, ಒಂದು ಜ್ಞಾನ ಕಾರ್ಯ, ಇನ್ನೊಂದು ಮೋಹ ಕಾರ್ಯ. ಇದೆರಡೂ ನಡೆದಿರೋದು ವೃಷಭ ರೂಪದಿಂದ. ಕಾಡಿಗಿಚ್ಚಿನ ಪ್ರವೇಶ ಮಾಡಿ ಮುಂದಿನ ಕ್ಷಣದಲ್ಲಿ ಪರಮಾತ್ಮ ಅದೃಶ್ಯನಾಗ್ಬಿಡ್ತಾನೆ. ಆದ್ರೆ ಅವನಿಗೆ ಒಂದಿಷ್ಟು ಕ್ಷಣ ಬೋಧನೆ ಏನು ಅಂತಂದ್ರೆ, ನಾನೊಬ್ಬ ವಾಸುದೇವ ಅನ್ನುವ ಬೋಧನೆಯನ್ನು ಕೊಟ್ಟು ಆ ರೀತಿಯಾದ ಮೋಹವನ್ನು ತರಿಸಿ ಆಮೇಲೆ ಪರಮಾತ್ಮ ಅಲ್ಲಿ ಜಾಗ ಖಾಲಿ ಮಾಡಿದ. ಅವನ ಮುಖಾಂತರ ಮುಂದೆ ಆ ಮತ ಪ್ರವರ್ತನೆಯನ್ನು ಮಾಡಿಸಿ ಅದಕ್ಕೆ ಬೇಕಾಗಿರ್ತಕ್ಕಂತಹ ನಾಸ್ತಿಕ್ಯವಾದ, ಇದಕ್ಕೆಲ್ಲ ಪೂರಕವಾಗಿರ್ತಕ್ಕಂತಹ ಜೈನ ಮತ ಅದನ್ನೆಲ್ಲ ಪ್ರಚಾರ ಮಾಡಿಸಿದ ಅಂತ ಹೀಗೆ ಅವನ ಕಥೆಯನ್ನು ಉಪದೇಶ ಮಾಡ್ತಾರೆ. ಅದಾದ ಮೇಲೆ ಮುಂದೆ ಆ ರಾಜ ಅವನನ್ನು ಪೂರ್ತಿ ತಪ್ಪಾಗೇ ತಿಳ್ಕೊಂಡಿದ್ದ. ತಪ್ಪಾದ ತಿಳುವಳಿಕೆ ಬಂದರೂ ಆಮೇಲೆ ಹಂಗೆ ಪ್ರಚಾರ ಆಗೋಗ್ಬಿಟ್ರೆ ಸತ್ಯ ಮುಚ್ಚೋಗ್ಬಿಡುತ್ತೆ, ತಪ್ಪೇ ಹೆಚ್ಚು ಪ್ರಸಿದ್ಧಿ ಬಂದ್ಬಿಡುತ್ತೆ. ಅರ್ಹಂತರಿಂದ ಆಗಿದ್ದಿದೆ. ಆ ಅರ್ಹಂತರಿಂದ ಇದೇ ಪರಿಸ್ಥಿತಿ ಬಂದು ಅದನ್ನೇ ಪಾಷಂಡ ಮಠ ಅಂತ ನಾವು ಕರೆಯೋದು ಕಲಿಕಾಲದಲ್ಲಿ. ಆ ಪಾಷಂಡ ಮಠದ ಪ್ರಸಿದ್ಧಿಯನ್ನು ಕೊಟ್ಟು ಆ ಪರಮಾತ್ಮ ಮುಂದೆ ತಾನು ಹೊರಟೋಗ್ತಾನೆ. ಅದು ಹೋಗಿದ್ದೇ ತಡ. ಸ್ವಲ್ಪ ಮುಂದೆ ಹೋದ ಮೇಲೆ ಆ ಸ್ನಾನ, ಶೌಚ, ಆಚಮನಾದಿಗಳು ಇವೆಲ್ಲ ಬಿಟ್ಬಿಡ್ತಾರಂತವ್ರು. ಇವೆಲ್ಲ ಬಿಟ್ಟು ಏನೂ ಇಲ್ಲ, ಸರ್ವಂ ಶೂನ್ಯಂ ಶೂನ್ಯಂ
ಅವರ ಮತ ಇದೇ ಮೂಲ ಸ್ವಭಾವ ಅವರು. ನಾವು ಸರ್ವೋತ್ತಮನಾದವನು ಪರಮಾತ್ಮ ಅಂತ ನಾವು ಉಪಾಸನೆ ಮಾಡೋದಾದ್ರೆ ಅವ್ರ ಉಪಾಸನೆ ಏನು ಅಂತಂದ್ರೆ ಏನು ಇಲ್ವೇ ಇಲ್ಲ, ಏನು ಇಲ್ವೇ ಇಲ್ಲ. ಅದಕ್ಕೆ ಅವರಲ್ಲಿ ಬಹಳ ವಿಚಿತ್ರ ಇದೆ. ಕೆಲವು ಸೌತ್ರಾಂತಿಕರು, ವೈಭಾಷಿಕರು ಅಂತ ಹೀಗೆಲ್ಲ ಅವರಲ್ಲಿ ವಿಭಾಗಗಳಿದ್ದಾರೆ. 4 ಉಪಾಸಕರು. ಜೈನರಲ್ಲಿಯೂ ಕೂಡ 4 ವಿಧವಾದ ಉಪಾಸಕರಿದ್ದಾರೆ. ಸರ್ವಂ ಶೂನ್ಯಂ ಶೂನ್ಯಂ, ಸರ್ವಂ ಸ್ವಲಕ್ಷಣಂ ಸ್ವಲಕ್ಷಣಂ ಅಂತ ಹೀಗೆಲ್ಲ ಹೇಳಿಕೊಂಡು ಅದರ ಉಪಾಸನೆಯನ್ನು ಮಾಡಿ, ಕೆಲವರು ಏನೂ ಇಲ್ಲ, ಶೂನ್ಯ 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 ಅಂತಲೇ ಕಣ್ಮುಚ್ಚಿ ಉಪಾಸನೆ ಮಾಡ್ತಾ ಇರ್ತಾರೆ. ಈ ಜಗತ್ತೆಲ್ಲವೂ ಶೂನ್ಯ, ನಾನು ಇಲ್ಲ, ಈ ಜಗತ್ತೂ ಇಲ್ಲ, ಅದರಿಂದಲೇ ನನಗೆ ಮೋಕ್ಷ ಅಂತ ಹೀಗೆ ಉಪಾಸನೆ ಮಾಡ್ತಾ ಇರ್ತಾರೆ. ಅದು ಒಂದು ಪಂಗಡ. ಇನ್ನೊಂದು ಪಂಗಡ ಅವ್ರೇನು ಅಂತಂದ್ರೆ, ಅವ್ರ ಹೆಸರು ನೆನಪಾಗ್ತಾ ಇಲ್ಲ ಆ ಭಾಗದವ್ರದ್ದು. ಅವ್ರೇನು ಅಂತಂದ್ರೆ ಈ ದೇಹದ ಮೇಲೆ ಇರುವ ರೋಮಗಳು, ಈ ರೋಮಗಳಿದಾವಲ್ಲ, ರೋಮಗಳು ಇವನ್ನೆಲ್ಲ ಕಿತ್ಕೊಳ್ತಾರೆ. ಇವುಗಳೆಲ್ಲ ಕಿತ್ಕೊಂಡು ಅಹಂ ಪರಮ ಸುಖಿ, ಕೇಶೋಲ್ಲುಂಟನಂ ಪರಮ ಸುಖಂ, ಕೇಶೋಲ್ಲುಂಟನಂ ಪರಮ ಸುಖಂ. ತಲೆ ಕೂದಲು ಕಿತ್ತೋದು, ಮೈ ಮೇಲೆ ಬೆಳೆದಿರೋ ಕೂದಲು ಕಿತ್ಕೊಳ್ಳೋದು, ಕಾಲ್ ಮೇಲೆ ಬೆಳೆದ ಕೂದಲು ಕಿತ್ಕೊಳ್ಳೋದು, ಅವುಗಳನ್ನು ಕಿತ್ಕೊಂಡಾಗ ದುಃಖ ಆಗತ್ತೆ. ಆದ್ರೆ ಆ ದುಃಖವನ್ನ ಇದು ನನಗೆ ಪರಮ ಸುಖ ಕೊಡ್ತಾ ಇದೆ, ನನಗೆ ಪರಮ ಸುಖ ಕೊಡ್ತಾ ಇದೆ ಅಂತ ಹೇಳಿ ಅದನ್ನು ಹೇಳ್ಕೊಂಡು ಮೋಕ್ಷವನ್ನು ಪಡಿತಾರೆ. ಇದು ಒಂದು ಅವರಲ್ಲಿರುವ ಪಂಗಡ ಅಂತ. ಹೀಗೆ ಇದು ಹೌದಾ ಅಂತ ಅನಿಸುತ್ತ ನಮಗೆ? ಯಾರಾದ್ರೂ ಹೇಳಿ ನೋಡೋಣ, ಮೈ ಮೇಲೆ ಕೆಂಡ ತಂದಿಡಿ ನಕ್ಕೋತ್ ಯಾರಾದ್ರೂ ಇರ್ತಾರೆ? ಸಾಧ್ಯವೇ ಇಲ್ಲ. ಎಷ್ಟು ಅನುಭವಕ್ಕೆ ವಿರುದ್ಧ ಇದು. ಆದರೆ ಉಪಾಸನೆ ನೋಡಿ, ಕೇಶೋಲ್ಲುಂಟನಂ ಪರಮ ಸುಖಂ. ದುಃಖ ಆಗ್ತಾ ಇರುತ್ತೆ ಒಳಗೆ, ಆದರೆ ಬಾಯಿಯಿಂದ ಹೇಳೋದು ಪರಮ ಸುಖ, ಪರಮ ಸುಖ. 2 ವಿರುದ್ಧ ಧರ್ಮಗಳಿವೆ. ಇದರಿಂದ ಮೋಕ್ಷ ಆಗತ್ತೆ ಅಂತಂದ್ರೆ ಏನು ಅನುಷ್ಠಾನ? ಅಂದರೆ ಅವರವರು ಇದಕ್ಕೆ ಬಿಟ್ಟಿದ್ದದಂತೂ ಅದು ಬೇರೆ ವಿಷಯ. ಅಂತೂ ನೋಡುವಾಗ ಆ ಜೈನ ಮತ ಇಂಥದ್ದೊಂದು ಪಾಷಂಡ ಮತ. ಆ ಪಾಖಂಡ ಮತದಲ್ಲಿ, ಪಾಖಂಡ ಮತಕ್ಕೆ ಪ್ರವರ್ತಕನಾದದ್ದು ಪೌಂಡ್ರಕ ವಾಸುದೇವ, ಪರಮಾತ್ಮ ಅಲ್ಲ ಅದಕ್ಕೆ. ಆದರೆ ಒಂದು ರೀತಿಯಲ್ಲಿ ನೋಡುವಾಗ, ಎಸ್ಪೆಷಲಿ ಇವತ್ತಿನ ಚಲನ ಇದು ಯಾವುದೋ ಟಿವಿಯಲ್ಲಿ ತೋರಿಸ್ಬೇಕಾದ್ರೆ ಹಾಗೆ ತೋರಿಸ್ಬಿಡ್ತಾರೆ. ಏನಂತಂದ್ರೆ ಋಷಭನಾಮಕನಾದ ಪರಮಾತ್ಮ ಕಾಡಿಗಿಚ್ಚಿನಿಂದ ಪ್ರವೇಶ ಮಾಡಿ, ಅಂದ್ರೆ ಅವನ ಒಂದು ಮುಖ ಜ್ಞಾನ ಕಾರ್ಯ, ಇನ್ನೊಂದು ಮುಖ ಒಂದು ಹೇಗೆ ಅಂತಂದ್ರೆ ಈ ಪಾಷಂಡ ಮಠಕ್ಕೆ ಪ್ರವರ್ತಕ ಅನ್ನುವಂತೆ 2 ಮುಖಗಳು ಇವನಿಗೆ ಅಂತ ತೋರಿಸಿದಂತಾಗುತ್ತೆ. ಆದರೆ ಪರಮಾತ್ಮನಿಗೆ ಒಂದೇ ಮುಖ, ಜ್ಞಾನ ಕಾರ್ಯಕ್ಕೇ ಬಂದಿತ್ತು. ಆದರೆ ಇದು ಮಾಡಿದ್ದೇನು ಅಂತಂದ್ರೆ ಅಂಥದ್ದೊಂದು ಮತ ಇದೆ. ಆ ಮತಕ್ಕೆ ಮತ್ತೆ ಚಾಲನೆ ಕೊಡಬೇಕಲ್ಲ, ಅದಕ್ಕೆ ಯಾರಾದರೂ ಒಬ್ರು ಅದಕ್ಕೆ ಜವಾಬ್ದಾರಿ ತಗೊಳ್ಳೋರು ಬೇಕು. ಅದಕ್ಕೆ ಸರಿಯಾಗಿ ನಿಂತ ವ್ಯಕ್ತಿ ಯಾರೋ ಅರ್ಹಂತ, ಅವನಿಗೆ ಈ ಬೋಧನೆಯನ್ನು ಕೊಟ್ಟು ನಿಮ್ಮ ಉಪಾಸನೆ ಹೀಗಿರಲಿ, ಹೀಗೊಂದು ಪಾಖಂಡ ಮತ ಇದೆ ಅಂತ ಹೇಳಿ ಅದರ ಅರಿವುಂಟಾಗಲಿ ಅಂತ ಹೇಳಿ ಪರಮಾತ್ಮ ಮೋಹ ಕಾರ್ಯ, ಜ್ಞಾನ ಕಾರ್ಯ ಎರಡನ್ನೂ ಕೂಡ ಈ ಋಷಭ ರೂಪದಿಂದ ಮಾಡಿದ ಅಂತ ಹೀಗೆ ಅದನ್ನು ಅರ್ಥೈಸಿಕೊಳ್ಬೇಕು ಅಂತಾರೆ. ಅದರ ಜೊತೆಯಲ್ಲಿ ಪರಮಾತ್ಮನ ಈ ಚರಿತ್ರೆ ಇದನ್ನ ಯಾರು ಹೇಳ್ತಾರೆ, ಯಾರು ಕೇಳ್ತಾರೆ, ಅವರಿಗೆ ಏಕಾಂತ ಭಕ್ತಿಯನ್ನ ಜಾಗೃತಿ ಆಗುವಂತೆ ಅನುಗ್ರಹವನ್ನು ಮಾಡ್ತಾನೆ ಪರಮಾತ್ಮ. ಇದು ಹೇಳಿದ್ಯಾರು ಅಂತಂದ್ರೆ ಋಷಭನಾಮಕನಾದ ಪರಮಾತ್ಮನೇ ಈ ಮಾತನ್ನು ಹೇಳ್ತಾನೆ. ಯಾವಾಗ ಕಾಡಿಗಿಚ್ಚಿನ ಪ್ರವೇಶ ಮಾಡಬೇಕಾದ್ರೆ ನನ್ನ ಈ ವಿಶಿಷ್ಟವಾದ ರೂಪದ ವಚನವನ್ನ, ಅಂದ್ರೆ ಹೇಳುವಿಕೆಯನ್ನ ಅಥವಾ ಶ್ರವಣ, ಯಾರು ಈ ಶ್ರವಣ ಮಾಡ್ತಾರೆ, ಋಷಭ ರೂಪದ ಶ್ರವಣವನ್ನು ಮಾಡ್ತಾರೆ, ಜ್ಞಾನ ಕಾರ್ಯ ಮತ್ತು ಮೋಹ ಕಾರ್ಯ. ಮೋಹ ಕಾರ್ಯಕ್ಕೆ ಬಂದಿದ್ದಾನೆ ಅಂತಂದ್ರೆ ಆ ರೀತಿ ಉಪಾಸನೆ ಮಾಡೋದೇನು ತಪ್ಪಲ್ಲ. ಯಾಕೆ ಅಂತಂದ್ರೆ ಎಲ್ಲರನ್ನೂ ಒಂದೇ ರೀತಿ ನೋಡ್ಲಿಕ್ಕೆ ಆಗೋದಿಲ್ಲ ಅಲ್ವಾ? ಕ್ಲಾಸಲ್ಲಿ ಎಲ್ಲರೂ ಸಮಾನವಾಗಿ ಕೂತಿರ್ಬೋದು, ಆದರೆ ಬರೆಯುವನ ದಡ್ಡನನ್ನು ಹಂಗೆ ನೋಡಿ, ಬುದ್ಧಿವಂತನನ್ನು ಹಂಗೆ ನೋಡಿ ಅಂತ ಹೆಂಗೆ ನೋಡ್ಲಿಕ್ಕಾಗತ್ತೆ? ನೋಡೋದು ಅಂತಂದ್ರೆ ನೋಡೋದು ಅಂತ ಅರ್ಥ ಅಲ್ಲ, ಅವ್ರು ಬರೆದ ಪೇಪರ್ಗಳಿಗೆ ಮಾರ್ಕ್ಸ್ ಹಾಕೋದು ಅಂತ ಅರ್ಥ. ಅದಕ್ಕೆ ಪರಮಾತ್ಮ ತನ್ನ ಸೃಷ್ಟಿಯಲ್ಲೂ ಅದೇ ನಿಯಮವನ್ನು ತೋರಿಸಿಕೊಟ್ಟ. ಯಾರು ನನ್ನನ್ನು ಸರಿಯಾಗಿ ತಿಳಿತಾರೆ ಅವರಿಗೆ ನನ್ನ ಉಪದೇಶಗಳೆಲ್ಲವೂ ಕೂಡ ಜ್ಞಾನ ಕಾರ್ಯಕ್ಕೋಸ್ಕರ ಅಂತ ಅರ್ಥ ಆಗುತ್ತೆ. ಯಾರು ನನ್ನ ಉಪದೇಶವನ್ನು ಸರಿಯಾಗಿ ತಿಳಿಯೋದಿಲ್ಲ ಅವರಿಗೋಸ್ಕರ ಮೋಹಕ್ಕೋಸ್ಕರ ಬಂದಿದ್ದೀನಿ ಅಂತ ಅರ್ಥ. ಅಂತ ಈ ರೀತಿ ನನ್ನ ಋಷಭವೆಂಬ ರೂಪ ಅದು ಜ್ಞಾನ ಕಾರ್ಯ ಮತ್ತು ಮೋಹ ಕಾರ್ಯ ಅನ್ನುವ 2 ವಿಷಯಗಳನ್ನ ತೋರ್ಪಡಲಿಕ್ಕೋಸ್ಕರ ಬಂದಿದ್ದು ಅನ್ನುವ ಈ ವಿಷಯವನ್ನ ಯಾರು ಹೇಳ್ತಾರೋ ಅಥವಾ ಯಾರು ಅದನ್ನು ಶ್ರವಣ ಮಾಡ್ತಾರೋ ಅವರಿಗೆ ಏಕಾಂತ ಭಕ್ತಿ ಅವರಲ್ಲಿ ಜಾಗೃತಿ ಆಗುವಂತೆ ನಾನು ವಿಶೇಷ ಅನುಗ್ರಹವನ್ನು ಮಾಡ್ತೇನೆ ಅಂತ ಪರಮಾತ್ಮ ತಾನು ತನ್ನ ಋಷಭಾವತಾರದ ಚಿಂತನೆಯನ್ನು ಕೊಟ್ಟು, ಅಷ್ಟು ಮಾತ್ರ ಅಲ್ಲ, ಯಾರ್ಯಾರು ಮುಕ್ತಿಯೋಗ್ಯರಿದ್ದಾರೆ ಅವರಿಗೆಲ್ಲ ಮುಕ್ತಿಯನ್ನು ಕೊಡ್ತೇನೆ. ಇಲ್ಲಿ ಯಾರಿದ್ದೀರಿ ಅಂದರೆ ಸಂಸಾರದಲ್ಲಿ ಅವರಿಗೆಲ್ಲ ಏಕಾಂತ ಭಕ್ತಿಯನ್ನು ಕೊಡ್ತೇನೆ. ಯಾವುದು ಏಕಾಂತ ಭಕ್ತಿ? ಅದೇ ಮುಕ್ತಿಗೆ ಮುಖ್ಯ ಕಾರಣ ಅಲ್ವಾ? ಆದ್ದರಿಂದ ಏಕಾಂತ ಭಕ್ತಿ ಅಂತ ಹೇಳಿದರೆ
ಅಸ್ಥಿರವಾದ ಬುದ್ಧಿ ಅಥವಾ ಮಿಥ್ಯಾಜ್ಞಾನ ಇವೆಲ್ಲ ಏಕಾಂತ ಭಕ್ತಿಗೆ ಪ್ರತಿಬಂಧಕಗಳು. ಆದ್ದರಿಂದ ಏಕಾಂತ ಭಕ್ತಿಯನ್ನು ಜಾಗೃತಗೊಳಿಸ್ತೀನಿ ಅಂತಂದ್ರೆ ಸಂಸಾರ ಬಂಧನಕ್ಕೆ ಕಾರಣವಾದ ಅಜ್ಞಾನ, ವಿಪರೀತ ಜ್ಞಾನ, ಮಿಥ್ಯಾಜ್ಞಾನಗಳನ್ನು ನಾಶ ಮಾಡಿ ಮುಂದಿನ ದೇಹಗಳನ್ನು ಕೊಟ್ಟು ನಿಮ್ಮಿಂದ ಸಾಧನೆಯನ್ನು ಮಾಡಿಸ್ತೇನೆ. ಇದು ಪರಮಾತ್ಮ ಕೊಟ್ಟ ಉತ್ತರ. ಅದಾದರೆ ಇನ್ನೊಂದು ಸುಂದರವಾದ ಮಾತನ್ನು ಹೇಳ್ತಾನೆ. ಏನು ಕೊಟ್ಟರು ನೀವು ಮುಕ್ತಿ ಕೊಡ್ತೀನಿ, ಬೇಕಾದ್ರೆ ನೀವು ಏನು ಸಾಧನೆ ಬೇಕಾದ್ರೂ ಮಾಡಿ, ಆದರೆ ಉತ್ತಮ ಸ್ಥಾನ ಅನ್ನೋದೇನಿದೆ ಅದು ಬ್ರಹ್ಮನಿಗೆ ಮಾತ್ರ ಕೊಡ್ತೀನಿ ಅಂತ ಹೇಳಿ. ಯಾಕೆ ಅಂತಂದರೆ ತನ್ನ ಸೃಷ್ಟಿಯಲ್ಲಿ ಪೂರ್ಣವಾದ ಭಕ್ತಿಯನ್ನು ಮಾಡಲಿಕ್ಕಿರುವ ಸಾಮರ್ಥ್ಯ ಅದು ಬ್ರಹ್ಮನಿಗೆ ಮಾತ್ರ ಇರೋದು. ಹಾಗಂತ ಹೇಳಿ ಪೂರ್ಣ ಭಕ್ತಿ ಮಾಡ್ಲಿಕ್ಕೆ ಆಗೋದಿಲ್ಲ, ಅದರಿಂದ ನಿಮಗೆಲ್ಲ ಮುಕ್ತಿನೂ ಕೊಡೋದಿಲ್ವಾ ಅಂತ ಏನಾದರೂ ಪ್ರಶ್ನೆ ಬಂದರೆ ಅದಕ್ಕೆ ನಾನೇ ಉತ್ತರ ಕೊಡ್ತೀನಿ ಅಂತ ಪರಮಾತ್ಮ. ನಿಮ್ಮ ಸಾಧನೆಗೆ ಮೆಚ್ಚಿ ಯಾವಾಗ ನಿಮ್ಮ ಭಕ್ತಿ ಪಕ್ವವಾಗತ್ತೆ, ನಿಮ್ಮ ಯೋಗ್ಯತೆಗೆ ಅನುಗುಣವಾದ ಭಕ್ತಿ ನಿಮ್ಮಲ್ಲಿ ಪಕ್ವ ಆಗಲಿ. ಯಾಕೆಂದ್ರೆ ಬ್ರಹ್ಮನಿಗೆ ಯೋಗ್ಯವಾದ ಭಕ್ತಿ ನಿಮ್ಮಲ್ಲಿ ಬರಲಿಕ್ಕೆ ಸಾಧ್ಯವೇ ಇಲ್ಲ. ನಮ್ಮದೆಲ್ಲ ಭಕ್ತಿ 10% ಇಂದು, ಬ್ರಹ್ಮದೇವರ ಭಕ್ತಿ 8% ಅದು. ಆದ್ರಿಂದ ನಾವು ಯಾವತ್ತು 11% ನಮ್ಮ ಕಾಲಿಡ್ಲಿಕ್ಕೆ ಆಗೋದಿಲ್ಲ, ನಮ್ಮ ಯೋಗ್ಯತೆನೇ ಅಷ್ಟು. ಆದರೆ ಆ 10% ಭಕ್ತಿಯೇ ಯಾವಾಗ ಪರಿಪಕ್ವ ಆಗತ್ತೆ ಆವಾಗ ಅದರ ಫಲವಾದ ಮುಕ್ತಿ ಅದು ಕೊಟ್ಟೇ ಕೊಡ್ತೀನಿ. ಆದರೆ ಪೂರ್ಣವಾದ ಭಕ್ತಿ ಅನ್ನೋದೇನಿದೆ, ಭಕ್ತಿಯ ಪೂರ್ಣವಾದ ಪರಾಕಾಷ್ಠೆ ಅನ್ನೋದೇನಿದೆ ಅದು ಕೊಡುವುದು ನನ್ನ ಸೃಷ್ಟಿಯಲ್ಲಿ ಬ್ರಹ್ಮನಿಗೆ ಮಾತ್ರ. ಅದನ್ನು ಮಾತ್ರ ಸರ್ವಾತ್ಮನ ಯಾರು ಬಯಸಲಿಕ್ಕೂ ಹೋಗಬೇಡಿ, ನಿಮ್ಮಿಂದ ಪಡಿಲಿಕ್ಕೂ ಸಾಧ್ಯ ಇಲ್ಲ ಅಂತಾನೆ ಪರಮಾತ್ಮ. ಆದ್ದರಿಂದ ಮುಕ್ತಿ ಯೋಗ್ಯರಾದ ಜೀವರಿಗೆ ಮುಕ್ತಿಯನ್ನು ಕೊಡ್ತೀನಿ. ಅಂದರೆ ಸಂಸಾರ ಬಂಧನ ಬಿಟ್ಟಿದ್ದಾರೆ, ಅಮುಕ್ತ ಸ್ಥಾನ ಅಂತ ಕರೀತಾರೆ ಅದನ್ನು. ಸಂಸಾರ ಬಂಧನ ಎಲ್ಲ ಬಿಟ್ಟಿದ್ದಾರೆ, ಇನ್ನು ಮೋಕ್ಷ ಆಗಿಲ್ಲ, ಮಧ್ಯಂತರ ಸ್ಥಿತಿ, ಅದನ್ನು ಅಮುಕ್ತ ಸ್ಥಾನ ಅಂತ ಕರೆಯೋದು. ಆ ಅಮುಕ್ತ ಸ್ಥಾನದಲ್ಲಿರ್ತಕ್ಕಂತಹ ಅನೇಕ ಋಷಿಮುನಿಗಳು, ಜ್ಞಾನಿಗಳು ಅವರೆಲ್ಲ ಇದ್ದಾರೆ ಇನ್ನೂ ಕೂಡ. ಶುಕವಾಮದೇವಾದಿಗಳು ಅಂತ ಹೇಳ್ತೀವಿ ನಾವು. ಅವರೆಲ್ಲ ಸಂಸಾರ ಬಂಧನದಲ್ಲೂ ಇಲ್ಲ, ಮೋಕ್ಷನೂ ಆಗಿಲ್ಲ, ಮಧ್ಯಂತರ ಸ್ಥಿತಿಯಲ್ಲಿದ್ದಾರೆ. ಹಾಗಾಗಿ ಅಂಥವರಿಗೆಲ್ಲ ಮೋಕ್ಷ ಕೊಡೋದು ನಾನೇ, ಅವರಲ್ಲಿರುವ ಭಕ್ತಿಗೆ ಅನುಗುಣವಾಗಿ. ಇನ್ನು ಮುಕ್ತಿಗೆ ಬೇಕಾದ ಯೋಗ್ಯತೆ, ಅವರಲ್ಲಿ ಬೇಕಾದ ಭಕ್ತಿ, ಏಕಾಂತ ಭಕ್ತಿ ಜಾಗೃತ ಆಗಬೇಕಲ್ಲ, ಅದಕ್ಕೆ ಬೇಕಾದ ಶಕ್ತಿಯನ್ನು ಕೊಡೋದು ನಾನೇ ಸಂಸಾರ ಬಂಧನದಲ್ಲಿದ್ದಾಗ, ಹಂಸಾವಸ್ಥೆಯಲ್ಲಿದ್ದಾಗ. ಆದ್ದರಿಂದ ಅವರವರ ಯೋಗ್ಯತೆಗೆ ಅನುಗುಣವಾಗಿ ಸಂಸಾರಾವಸ್ಥೆಯಲ್ಲಿದ್ದಾಗ ಏಕಾಂತ ಭಕ್ತಿಯನ್ನು ಹುಟ್ಟಿಸ್ತೇನೆ, ಜಾಗ್ರತೆ ಮಾಡ್ತೇನೆ. ಆ ಏಕಾಂತ ಭಕ್ತಿ ಜಾಗ್ರತೆ ಆಗ್ತಾ ಇದ್ದ ಹಾಗೆ ಒಂದೊಂದೇ ದೇಹವನ್ನು ಬಿಡ್ತಾ ಮೇಲಿನ ದೇಹವನ್ನು ಪಡಿತಾ ಹೋಗ್ತಾ ಇರುವ ಜೀವನಿಗೆ ಯಾವಾಗ ಅವನು ಕೊನೆ ಮುಕ್ತಿ ಯೋಗ್ಯನಾಗ್ತಾನೋ ಆವಾಗ ಅವನಿಗೆ ಮುಕ್ತಿಯನ್ನು ಕೊಡ್ತೇನೆ. ಈವರೆಗೆ ನಿಮ್ದೆಲ್ಲ ಓಕೆ, ಆದರೆ ಪೂರ್ಣವಾದ ಭಕ್ತಿಯನ್ನು ನಮಗೆ ಕೊಡಿ ಅಂತ ನೀವು ಯಾರಾದರೂ ಕೇಳಲಿಕ್ಕೆ ಬಂದರೆ ಅದು ಸರ್ವಾತ್ಮನ ನಾನು ಕೊಡೋದಿಲ್ಲ, ಅದಕ್ಕೆ ಯೋಗ್ಯರಾದವರು ಬ್ರಹ್ಮ ಮಾತ್ರ. ಏನಂದ್ರೆ ತಾತ್ಪರ್ಯ, ಇದಕ್ಕೆ ಸಾಯುಜ್ಯ ಮೋಕ್ಷ ಅಂತ ಅರ್ಥ. ಸಾಯುಜ್ಯ ಮೋಕ್ಷ ಭಗವಂತನ ಸೃಷ್ಟಿಯಲ್ಲಿ ಯಾರ್ಯಾರಿಗೂ ಇಲ್ಲ, ಬ್ರಹ್ಮದೇವರಿಗೆ ಮಾತ್ರ ಇರೋದು. ಬ್ರಹ್ಮ ಪದವಿಗೆ ಯಾರು ಬರ್ತಾರೋ ಅವರಿಗೆ ಮಾತ್ರ ಇರೋದು. ಆದ್ರಿಂದ ಹೀಗೆ ಅದನ್ನ ಪರಮಾತ್ಮ ಕೊನೆಯಾಗಿ ಉಪದೇಶ ಮಾಡ್ತಾನೆ. ಇದಾದ ಮೇಲೆ ಮುಂದೆ ಭರತನ ವಂಶ, ಆ ಭರತ ತಾನು ಹೇಗೆ ರಾಜ್ಯವನ್ನು ಶಾಸನೆ ಮಾಡಿದ, ಮುಂದೆ ಅವನೂ ಕೂಡ ವಿರಕ್ತನಾಗ್ತಾನೆ, ತನ್ನ ಮಕ್ಕಳಿಗೆ ತಾನು ರಾಜ್ಯಭಾರವನ್ನು ಕೊಟ್ಟು ತಾನೂ ಕೂಡ ಸಾಧನೆಗೆ ಅಂತ ಹೊರಟೋಗ್ತಾನೆ ಅನ್ನುವ ಈ ಎಲ್ಲ ವಿಷಯಗಳು ಮುಂದಿನ ಅಧ್ಯಾಯದಲ್ಲಿ ಶುಕಮುನಿಗಳು ಉಪದೇಶ ಮಾಡುತ್ತಾರೆ. ಅದನ್ನು ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತು.